सदा तन्मयतया नमस्कृत्य सुप्तस्तु सतां हरिः ओम्। ಇಷ್ಟು 16ನೇ ಅಧ್ಯಾಯ ಆಗಿತ್ತಾ? 14ನೇ ಅಧ್ಯಾಯನ? ಅರ್ಧ ಮುಗಿತು. ಸರಿ. ಈ ರಘುಗಣನಿಗೆ ಜಡಭರತ ಉಪದೇಶ ಮಾಡ್ತಾ ಇದ್ದ ಭಾಗ ಅಂದ್ರೆ ಸಂಸಾರ ಅನ್ನೋದೊಂದು ಗುಂಡಾರಣ್ಯ, ಅಲ್ಲಿರುವ ಅವ್ಯವಸ್ಥೆಗಳಿಂದ ಮನುಷ್ಯ ಪಾರಾಗಬೇಕು ಅಂತಂದ್ರೆ ತನ್ನ ಯಾವ ಆಶ್ರಮದಲ್ಲಿದ್ದಾನೋ ಆ ಆಶ್ರಮದಲ್ಲಿದ್ದು ಆ ಕರ್ಮದ ಹೊಣೆಗಾರಿಕೆಯನ್ನ ಗಮನ ಇಟ್ಟು ನಡೆಸ್ತಾ ಲೌಕಿಕ ವ್ಯಸನಗಳಿಂದ ದೂರ ಇದ್ದು ಭಗವಂತನದ್ದೇ ಪೂಜೆ ಅಂತ ಭಾವಿಸಿ ಪ್ರತಿಯೊಂದು ಕೆಲಸದಿಂದಲೂ ಕೂಡ ಅವನು ಭಗವಂತನನ್ನ ಆರಾಧಿಸಬೇಕು. ಆದ್ರೆ ಸಾಮಾನ್ಯ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಆ ಸಂಸಾರದ ಕ್ಲೇಶಗಳೆಲ್ಲವೂ ಕೂಡ ಆತನನ್ನ ಅರಿವುಗೇಡಿತನದ ಮೋಹಕ್ಕೆ ಒಳಪಡಿಸಿ ಮತ್ತೆ ಮತ್ತೆ ಸಂಸಾರದ ಚಕ್ರದಲ್ಲೇ ಬೀಳುವುದಕ್ಕೆ ಪ್ರಯತ್ನ ಆಗುತ್ತೆ. ಒಂದು ಪಾಪಕರ್ಮವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡಿದ್ರು ಆ ಪ್ರಾಯಶ್ಚಿತ್ತದಲ್ಲೇ ಅನಂತ ಅವ್ಯವಸ್ಥಿತ ಕರ್ಮಗಳಿದ್ದು ಅದರಿಂದಾಗಿ ಅನರ್ಥವನ್ನ ಅನುಭವಿಸುವಂತೆ ಆಗತ್ತೆ ಅಂತ ಹೀಗೆ ಭಗವಂತನ ಪ್ರಜ್ಞೆಯನ್ನ ನಾವು ಪಡೆದು ಆ ಮೂಲಕ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದದ್ದು ಅತ್ಯಂತ ಮುಖ್ಯ ಅಂತ ಹೇಳಿದ್ರು. ಯಾಕಂದ್ರೆ ಪ್ರಾಯಶ್ಚಿತ್ತವೇ ಕೆಸರಲ್ಲಿ ಕೈ ತೊಳ್ಕೊಂಡ ಹಾಗೆ, ಸರಿಯಾಗಿ ತಿಳ್ಕೊಳ್ಳದೆ ಮಾಡಿದ್ರೆ ಕರ್ಮ ಒಂದು ಕರ್ಮ ಹಲವು ಕರ್ಮಗಳ ಹುಟ್ಟಿಗೆ ಕಾರಣ ಆಗುತ್ತೆ. ಆದ್ರಿಂದಾಗಿ ಎಚ್ಚರದಿಂದ ಅದನ್ನು ನಿರ್ವಹಿಸಬೇಕು ಅಂತ ಯದಿಚ ಮುಕ್ತಸ್ತತೋ ಬಂಧಾತ್ ದೇವದತ್ತ ಉಪಾಚ್ಯನತೆ ತಸ್ಮಾತ್ ವಿಷ್ಣು ಮಿತ್ರ ಇತ್ಯನವಸ್ಥಿತಿ. ವಸ್ತುಗಳನ್ನ ತನಗೆ ಬೇಕು ಅಂತ ಕದ್ದು ಅದು ನಂದೇ ಹಣ ಅಂತ ಸುಳ್ಳು ಹೇಳಿ ವಂಚಿಸಿ ತಾನು ಬೇರೆಯವರ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಅನ್ಯಾಯದ ಹಣವನ್ನು ದಕ್ಕಿಸಿಕೊಳ್ತೇನೆ ಅಂತ ಹಲವು ರೀತಿಯಲ್ಲಿ ಮನುಷ್ಯ ಪ್ರಯತ್ನ ಮಾಡ್ತಾನೆ. ಆದ್ರೆ ಆಶ್ಚರ್ಯ ಏನು ಅಂದ್ರೆ ಅವನ ಕೈಯಿಂದಲೂ ಅವನನ್ನು ವಂಚಿಸಿ ಇನ್ನೊಬ್ಬ ಅದೇ ರೀತಿ ಅವನಿಂದ ಅಪಹರಿಸ್ತಾನೆ. ಅವನು ಅಪಹರಿಸುವಾಗ ಇನ್ನೊಬ್ಬರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಖುಷಿ ಪಡ್ತಾ ಇರ್ತಾನೆ. ನಾನು ಅವನಿಗೆ ಅಪಹಾರ ಮಾಡಿದ್ದೇ ಗೊತ್ತಾಗ್ಲಿಲ್ಲ, ನಾನು ಅವನು
ಚಾಪೆ ಕೆಳಗ್ ತೂರಿದ್ರೆ ನಾನು ರಂಗೋಲಿ ಕೆಳಗ್ ತೂರಿದೆ, ನಾನು ಅವ್ನು ರಂಗೋಲಿ ಕೆಳಗ್ ತೂರಿದ್ರೆ ನಾನು ಪೇಂಟಿನ ಅಡಿಗೆ ತೂರ್ದೆ ಅಂತ. ಹೀಗೆ ಒಂದರಿಂದ ಒಂದು ಹೆಚ್ಚಿನ ಹೆಚ್ಚಿನ ಹೆಮ್ಮೆ ಪಡ್ಕೊಂಡು ಹೇಳ್ತಿರ್ತಾನೆ. ಆದ್ರೆ ಅದೇ ಪ್ರಸಂಗದಿಂದ ಅವನನ್ನು ಕೂಡ ಬೆಟ್ಟಕ್ಕೊಂದು ಅಡ್ಡ ಬೆಟ್ಟ ಇದೆ ಅಂತ ಹೇಳುವ ಹಾಗೆ ಅವನನ್ನು ಮೀರಿಸುವ ಮತ್ತೊಬ್ಬ ಜಾಣ ಅವನ ಕೈಯಿಂದಲೂ ಅದನ್ನ ಅಪಹರಿಸ್ತಾನೆ. ಆಗ ಅದು ಅವನಿಗೆ ತುಂಬಾ ವ್ಯಥೆ ಆಗುತ್ತೆ, ಅವನಿಗೆ ಅಪಹರಿಸುವುದು ಮರ್ತೋಗಿರುತ್ತೆ. ಆಗ ಆಗ ಏನ್ ಹೇಳ್ತಿರ್ತಾನೆ ಅಂದ್ರೆ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ಆದ್ರೂ ನನಗೇ ಯಾಕೆ ಇಷ್ಟು ಕಷ್ಟ ಬರುತ್ತೆ, ನಾನು ಯಾರಿಗೂ ಹಾನಿ ಮಾಡಿಲ್ಲ, ನನಗೇ ಯಾಕೆ ಇಂತ ಅವ್ಯವಸ್ಥೆ ಉಂಟಾಗುತ್ತೆ, ದೇವರು ನಿಷ್ಕರುಣಿ, ದೇವರಿಗೆ ಚೂರು ಕೂಡ ಅಂದ್ರೆ ಮಧ್ಯದಲ್ಲಿ ಒಂಚೂರು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದನ್ನೇ 100 ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಕೆಟ್ಟ ಕೆಲಸ 1000 ಮಾಡಿದ್ರು ಕೂಡ ನಾನು ಕೆಟ್ಟ ಕೆಲಸ ಎಲ್ಲೋ ಒಂಚೂರು ಮಾಡಿರಬಹುದು, ಅದು ಕೂಡ ಗ್ಯಾರಂಟಿ ಇಲ್ಲ, ನನ್ನ ಪ್ರಕಾರ ಅದು ಸರಿಯಾದ ಕೆಲಸ ಅಂತಾನೆ ವಾದಿಸ್ತಾ ತನ್ನ ಸಂಸಾರದ ಕ್ಲೇಶವನ್ನ ಹೆಚ್ಚಿಸಿಕೊಂಡು ಒದ್ದಾಡ್ತಾನೆ. ಚಳಿ ಬಂದಾಗ ಅಯ್ಯೋ ಚಳಿ ಅಂತ ತಲೆ ಚಚ್ಚಿಕೊಳ್ತಾನೆ. ಬಿಸಿಲು ಬಂದ್ರೆ ವಾ ಎಂತ ಉರಿ ಅಂತ ಒದ್ದಾಡ್ತಾನೆ. ಮಳೆ ಬಂದ್ರೆ ಚಿಟಿ 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 ಮಳೆ, ಎಷ್ಟು ಹೊತ್ತಾದ್ರೂ ಈ ಮಳೆನೇ ಬಿಡಲ್ಲ ಅಂತ ಮಳೆಗೂ ಬೈಕೋತಾನೆ. ಹೀಗೆ ಗಾಳಿ ಬಂದ್ರೆ ಗಾಳಿ ಆಗಲ್ಲ, ಚಳಿ ಅಂದ್ರೆ ಚಳಿ ಆಗಲ್ಲ, ಬಿಸಿಲು ಬಂದ್ರೆ ಬಿಸಿಲಾಗಲ್ಲ, ಮಳೆ ಬಂದ್ರೆ ಮಳೆ ಆಗಲ್ಲ, ಬದುಕ್ಲಿಕ್ಕೆ ಲಾಯಕ್ಕಲ್ಲ. ಆದ ರೀತಿ ಬದುಕ್ತಾನೆ ಮನುಷ್ಯ. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅನ್ನುವ ಎಲ್ಲ ತಾಪಗಳನ್ನು ಕೂಡ ಅನುಭವಿಸ್ತಾ ಅದನ್ನು ನಿವಾರಿಸಿಕೊಳ್ಳಿಕ್ಕೆ ಶಕ್ತಿ ಇಲ್ಲದೆ ವಿಷಣ್ಣನಾಗಿ ಒದ್ದಾಡ್ತಾ ಇರ್ತಾನೆ. ಕ್ವಚಿನ್ ಮಿಥೋಭ್ಯೇತ್ಯ ವಿಪಣಿಕಃ ಕಾಕಣಿಕ ಮಾತ್ರಂ ಅಪ್ಯಪಹರತಿ ಕಿಂಚಿಚ್ಚ ವಿದ್ವೇಷ ಉಪಯಾತಿ ವಿತ್ತಶಾಠ್ಯೇನ. ಕೆಲವೊಮ್ಮೆ ಅವನ ಒಳ್ಳೆತನಕ್ಕೋ ಅಥವಾ ಅವನಿಗಿರುವ ಪೆದ್ದುತನದಿಂದಲೋ ಇವನು ಒಬ್ಬನ ಜೊತೆಗೆ ವ್ಯವಹಾರ ಮಾಡ್ತಾನೆ. ಜೋಡಿಯಾಗಿ ಏನ್ ಹೇಳ್ತಾರೆ, ಮ್ಯೂಚುವಲ್ ಫಂಡ್, ಮ್ಯೂಚುವಲ್ ಅಕೌಂಟ್ ಅದನ್ನು ಇಟ್ಟುಕೊಂಡು ಒಂದು ವ್ಯವಹಾರ ಶುರು ಮಾಡ್ತಾನೆ. ಕ್ವಚಿನ್ ಮಿಥಃ, ಆಗ್ಲೇ ಅವ್ರಿಗೆ ಗೊತ್ತಿತ್ತು ನೋಡಿ, ಮಿಥಃ ವ್ಯಾಪಾರಂ. ಮಿಥಃ ಅಂದ್ರೆ ಪರಸ್ಪರ, ಒಬ್ಬರಲ್ಲಿ ಒಬ್ರು ವಿಶ್ವಾಸ ಇಟ್ಟು ಇಬ್ರು ಸೇರಿ ಒಂದು ಉದ್ಯಮ ಶುರು ಮಾಡ್ತಾರೆ. ಶುರು ಮಾಡಿ ವ್ಯಾಪಾರ ಮಾಡುವಾಗ ದುಡ್ಡಿನ ವಿಷಯದಲ್ಲಿ ಗೊತ್ತೇ ಆಗದ ಹಾಗೆ ಅವ್ಯವಸ್ಥೆಗಳು ಕೆಲವೊಮ್ಮೆ ನಡೀತದೆ. ಇವು ನಮ್ಮವನೇ ಅಲ್ವಾ ಅಂತ ಕೊಡ್ತಾನೆ. ಕೊಟ್ಟ ಮೇಲೆ ಅವನಿಗೇನೋ ಬೇಕಾದಾಗ ಕೇಳಿದ್ರೆ ನಾಳೆ ಕೊಡ್ತೇನೆ, ನಾಳ್ದು ಕೊಡ್ತೇನೆ, ಮನೆಯಲ್ಲಿಲ್ಲ, ಎಲ್ಲೋ ತೀರ್ಥಯಾತ್ರೆಗೆ ಹೋಗಿದ್ದೇನೆ, ಅಪ್ಪನಿಗೆ ಹುಷಾರಿಲ್ಲ ಅಂತ ಹುಷಾರಿದ್ದವ್ರನ್ನೆಲ್ಲ ಮಲಗಿದ್ದವರೆಲ್ಲ ಹುಷಾರಾಗಿ ಎದ್ದೇಳುವಂತೆ ಮಾಡಿ ಅವ್ಯವಸ್ಥಿತ ಚಿತ್ತದಿಂದ ಹೆಚ್ಚಿನ ಮೊತ್ತವನ್ನ ಕೊಡದೆ ಬಿಡಿಗಾಸು ಕೊಟ್ಟು ಅವನನ್ನ ಕವಡೆ ಕಾಸು ಅವನ ಕೈಗೆ ಕೊಟ್ಟು ನಿನ್ ಸಾಲ ತೀರ್ತು ಅಂತ ಅವಮಾನ ಮಾಡಿ ದ್ವೇಷಕ್ಕೆ ಗುರಿ ಆಗ್ತಾನೆ. ಕ್ವಚಿತ್ ಕ್ಷೀಣಧನಃ ಶಯ್ಯಾಸನಾದಿ ಉಪಭೋಗ ವಿಹೀನಃ ಯಾವದ ಅಪ್ರತಿಲಬ್ಧ ಮನೋರಥಃ ಪರಸ್ವಾದನೆ ವ್ಯವಸಿತ ಮತ್ತಿಸತ್ತೋವಮಾನಾದೀನಿ ಲಭತೆ. ಒಂದು ಕಾಲದಲ್ಲಿ ಸಂಪತ್ತಿದ್ದಾಗ ಯಾರಿಗೂ ಕೊಡದೆ ಒಳಗೆ ಕೂಡಿಟ್ಟು ಎಂಜಲ ಕೈಯನ್ನು ಕಾಗೆಯನ್ನು ಓಡಿಸದೆ ಬಾಯಿ ಮುಕ್ಕಳಿಸಿದ್ರು ಕೈಯಲ್ಲಿ ಬಾಯಲ್ಲೇ ತೊಳೆದು ಕೈ ತೊಳ್ಕೊಳ್ಳುವಂತ ಮೂರ್ಖ ಇದ್ದು ಅದು ವೇಸ್ಟ್ ಆಗಬಾರ್ದು ಅಂತ ಒಂದು ವ್ಯಕ್ತಿಗೂ ಕೈ ಎತ್ತಿ ಗಾಳಿ ಬೀಸಿದವನು ಅಲ್ಲ, ತಂದಲ್ಲ ಗಾಳಿ, ಅವನಿಗೇನು ಒಂಚೂರು ಹೆಲ್ಪ್ ಆಗಿತ್ತು, ಒಂಚೂರು ಕೈಯಲ್ಲಿ ಇದ್ದಿದ್ದನ್ನು ಬೀಸಿ ಮಾರ್ರೆ ಅಂದ್ರೆ ಬೀಸದೆ ಇರುವಂತಹ ಪರಮ ಜಿಪುಣ ಬಡತನಕ್ಕೆ ಮುಂದಿನ ಜನ್ಮದಲ್ಲಿ ಹೊಣೆಯಾಗ್ತಾನೆ, ಬಡತನಕ್ಕೆ ಬೀಳ್ತಾನೆ. ಆಗ ಹಾಸಿಗೆ ಸಿಗಲ್ಲ, ಮಲ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಆಸನ ಸಿಗಲ್ಲ. ಅವನಿಗೆ ಏನು ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಹೊಟ್ಟೆಪಾಡಿಗೆ ಏನು ಉಪಭೋಗಗಳು ಬೇಕೋ ಅದೂ ಸಿಗದೆ ತನ್ನ ಮನೋರಥ ಈಡೇರಲಿಲ್ಲ ಅಂತ ಬೇರೆಯವರ ಸೊತ್ತನ್ನ ಆಗ ಅಪಹರಿಸ್ಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಯಶಸ್ಸಾಗಲ್ಲ. ಏನಾಗುತ್ತೆ ಅಂದ್ರೆ ಸ್ವತ್ತಿನ ಸಮೇತ ಯಜಮಾನನ ಕೈಗೆ ಸಿಕ್ಕು ಚೆನ್ನಾಗಿ ಹೊತ್ತುಕೊಳ್ತಾನೆ. ಬೆನ್ನಿನ ಮೇಲೆ ಬಾರುಗೋಲಿನಿಂದ ಏಟು ತಿಂದು ಅವಮಾನಕ್ಕೊಳಗಾಗಿ ಮತ್ತೆ ಅದಕ್ಕಿಂತ ಹೆಚ್ಚಿನ ಅವ್ಯವಸ್ಥೆಗೆ ಒಳಗಾಗಿ ಅವಮಾನಕ್ಕೆ ಈಡಾಗ್ತಾನೆ. ಇದು ಅವನಿಗೆ ನಿಶ್ಚಿತ. ಒಂದು ಸರ್ತಿ ನಾವು ಹೇಳುದುಂಟು, ಪಾಪ ಬಡತನ ಅಂತ ಕಳ್ಳತನ ಮಾಡ್ತಿದ್ದಾರೆ, ಏನೋ ಅಗತ್ಯದ ಸಾಲವನ್ನ ತೀರಿಸ್ಲಿಕ್ಕೆ ಅಂತ ಯಾರದ್ದು ಆರೋಗ್ಯಕ್ಕೆ ದುಡ್ಡು ಬೇಕಿತ್ತು, ಆಸ್ಪತ್ರೆಗೆ ದುಡ್ಡು ಜೋಡಿಸ್ಬೇಕಿತ್ತು, ಅದಕ್ಕೋಸ್ಕರ ಕಳ್ಳತನ ಮಾಡಿದೆ. ಈ ಸಿನಿಮಾಗಳೆಲ್ಲ ನಾಯಕರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಹತ್ರ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ. ಲೋಕದಲ್ಲಿ ಫ್ಲಾಶ್ ಬ್ಯಾಕ್ ಕೊಟ್ರೆ ಕಂಬಿಯಲ್ಲೂ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಅವರು. ಈ ಕಂಬಿಯಲ್ಲಿ ಕೂತ್ಕೊಂಡು ಲೆಕ್ಕ ಹಾಕು 1 ರಿಂದ 5, 5 ರಿಂದ 3, 1 ಅಂತ ಹಾಗೆ. ಆದ್ರೆ ಅದಕ್ಕೆ ನಾನು ಈ ಸಾಮಾನ್ಯ ಭಾರತೀಯ ಚಿಂತನೆಗಳಲ್ಲಿ ಹಾಗಿರ್ಲಿಲ್ಲ. ಈಗ ಅದು ಶುರುವಾಗಿರುದು ಈ ತರದ ಹುಚ್ಚು ಕಲ್ಪನೆಗಳು. ಇದೆಲ್ಲ ಈ ವಿದೇಶಿಯರದ್ರಲ್ಲಿ ಹಾಗಿರುತ್ತೆ.
ಅವನು ಮಹಾ ಕಳ್ಳ ಆಗಿರ್ತಾನೆ, ಆದ್ರೂ ಅವನ ಪರಿಸ್ಥಿತಿಯ ಒತ್ತಡಕ್ಕೆ ಹಾಗಾಗಿದ್ದಾನೆ ಅಂತ ಅವನನ್ನ ಸಮರ್ಥಿಸುವಂತಹ ಅಲ್ಲಿಯ ನ್ಯಾಯಗಳಿವೆ. ನೀವು ನಂಬ್ತೀರಾ ಬಿಡ್ತೀರಾ, ಇತ್ತೀಚೆಗೆ ಟೆಕ್ಸಾಸ್ಗಳಲ್ಲೆಲ್ಲ ಅಮೆರಿಕಾದಲ್ಲಿ ತುಂಬಾ ಈ ಬಡತನದಿಂದಾಗಿ ಕಳ್ಳತನಗಳು ಜಾಸ್ತಿ ಆಯ್ತು. ನಾವು ಅನ್ಕೊಳ್ತೇವೆ ನಮ್ ದೇಶದಲ್ಲೇ ಬಡವರಿರುವುದು, ನಮ್ ದೇಶದಲ್ಲೇ ಭಿಕ್ಷುಕರಿರುವುದು, ನಮ್ ದೇಶದಲ್ಲೇ ಈ ತರದ ಅತ್ಯಾಚಾರ, ಕಳ್ಳತನ ಇತ್ಯಾದಿಗಳೆಲ್ಲ ನಡೆಯುವುದು ಅಂತ. ಇದರ 10 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಅನರ್ಥಗಳು, ಅನ್ಯಾಯಗಳು ಆ ದೇಶದಲ್ಲಿ ಇದೆ. ಅಲ್ಲಿ ಎಲ್ಲಿವರೆಗೆ ಅಂದ್ರೆ ಇದ್ದಕ್ಕಿದ್ದಂತೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಮಾಲ್ ಒಳಗೆ ನುಗ್ಗುತ್ತಾರೆ. ನುಗ್ಗಿ ಹೇಗೆ ಕಿತ್ತಾಡ್ತಾರೆ ಅಂದ್ರೆ, ಯಾರು ತಗೊಂಡವನ ಕೈಯಿಂದ ಅಂಗಡಿಯಲ್ಲಿ ಇಟ್ಟವನದ್ದನ್ನು ಎಲ್ಲನೂ ಎಳ್ಕೊಂಡು ಹೋಗ್ತಾರೆ. ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಕೋರ್ಟಿನ ನ್ಯಾಯ ಏನ್ ಗೊತ್ತಾ? ಅವನು $900ಗಳಿಗಿಂತ ಹೆಚ್ಚು ಕದ್ದಿದ್ರೆ ಮಾತ್ರ ಶಿಕ್ಷಾರ್ಹ. ಅದಕ್ಕಿಂತ ಕಡಿಮೆ ಕದ್ದಿದ್ರೆ ಅವನನ್ನ ಹೊಟ್ಟೆಪಾಡಿನ ವ್ಯವಸ್ಥೆಗೆ ಅವನು ಕದ್ದಿದ್ದಾನೆ, ಆದ್ರಿಂದಾಗ ಅವನಿಗೆ ಶಿಕ್ಷೆ ಕೊಡುವ ಹಾಗಿಲ್ಲ. ಇದು ಕಾನೂನು. ಎಲ್ಲಿಗೆ ಬಂದು ನಿಂತಿತ್ತು ನೋಡು. ನಮ್ಮಲ್ಲಿ ಏನು ಮಾತು ಅಂದ್ರೆ, ವಿದುರ ಹೇಳುವ ಮಾತು, ದುರ್ಗತೋಸ್ಮೀತ್ಯಪಿ ನ ಅಕಾರ್ಯಂ ಕರೋತಿ ಅಂತ. ನಾನು ದುರ್ಗತಿಯಲ್ಲಿ ಇದ್ದೇನೆ ಅಂತ ಅಂದಾಗ್ಲೂ ಯಾರು ಅಕಾರ್ಯಕ್ಕೆ ಇಳಿಯದೇ ಇರ್ತಾನೋ ಅವನು ನಿಜವಾದ ಮನುಷ್ಯ ಅಂತ, ಅವನು ನಿಜವಾಗಿ ಯೋಗ್ಯ, ಅವನು ಮಹಾತ್ಮ ಅಂತ. ನಮ್ಮಲ್ಲಿ ಈ ಕಾನ್ಸೆಪ್ಟಿಗೆ ಇವತ್ತು ಅರ್ಥವೇ ಇಲ್ಲ ಅಂತ ಆಗುತ್ತೆ. ಈ ತರ $900 ಕದ್ರೆ ತೊಂದ್ರೆ ಇಲ್ಲ, ಅದಕ್ಕಿಂತ ಹೆಚ್ಚು ಕದ್ರೆ ಮಾತ್ರ ಅವ್ನು ಫೈನ್ ಕಟ್ಬೇಕು ಅಂತ. ಈ ತರ ಈ ನಮ್ಮಲ್ಲಿ ಮಾತಿದೆಯಲ್ಲ, ಆನೆ ಕದ್ದರು ಕಳ್ಳ, ಅಡಿಕೆ ಕದ್ದರು ಕಳ್ಳ. ಅದು ಅಡಿಕೆನೋ ಆನೆ ಪ್ರಶ್ನೆ ಇಲ್ಲ, ಕಳ್ಳತನ ಅನ್ನೋದು ಕೆಟ್ಟ ಗುಣ. ಅವನು ಇನ್ನೊಂದ್ ಸರ್ತಿ ಈಗ ಒಂದ್ ಸರ್ತಿ $900 ಕದ್ದು ಲೆಕ್ಕಾಚಾರದಲ್ಲಿ ತಗೊಂಡು ಹೋಗ್ತಾನೆ. ಪ್ರತಿ ಸರ್ತಿ ಅವನದಕ್ಕಿಂತ $1 ಜಾಸ್ತಿ ಕದಿಯಲ್ಲ, ಅಷ್ಟಕ್ಕೆ ಕದ್ದು ವ್ಯವಸ್ಥೆ ಮಾಡ್ತಿರ್ತಾನೆ. ನೆಕ್ಸ್ಟ್ ಇದಕ್ಕೆ ಮಗನನ್ನು ಕಳಿಸ್ತಾನೆ, ಅದ ನೆಕ್ಸ್ಟ್ ಮಗಳನ್ನ ಕಳಿಸ್ತಾನೆ, ಅದ ನೆಕ್ಸ್ಟ್ ಹೆಂಡತಿನ ಕಳಿಸ್ತಾನೆ. ಎಲ್ರು $900 ಕದ್ದಿದ್ದಲ್ವಾ? ಅಲ್ಲಿಗೆ ಆ ಅನರ್ಥದ ವ್ಯವಸ್ಥೆಗೆ, ನ್ಯಾಯಕ್ಕೆ ಮಾತೇ ಇಲ್ಲ. ಇದೆಲ್ಲ ಮನುಷ್ಯ ಮಾಡುವ ತಪ್ಪು ಕೆಲಸಗಳಿಗೆ ಅವನೇ ಒಂದು ರೀತಿಯಲ್ಲಿ ತನಗೆ ಅನರ್ಥವನ್ನ ತಂದುಕೊಳ್ಳುವ ರೀತಿ. ಏವಂ ವಿತ್ತವ್ಯತಿಶಂಗ ವಿವೃದ್ಧ ವೈರಾನುಬಂಧೋಪಿ ಪೂರ್ವವಾಸನೆಯಾಮಿತಃ ಉದ್ವಹತಾಂಸ ಏವೋದ್ವಹತಿ. ಹಣದ ವ್ಯಾಪಾರದಲ್ಲಿ ಒಂದಿಷ್ಟು ಜನರಿಗೆ ಅನ್ಯಾಯ ಮಾಡಿ ವೈರ ಬೆಳೆಸಿಕೊಳ್ತಾನೆ. ಆ ಹಿಂದಿನ ಸಂಸ್ಕಾರದಿಂದ ಯಾರೊಟ್ಟಿಗೆ ವ್ಯವಹಾರ ಮಾಡಿ ಅನ್ಯಾಯ ಮಾಡಿರ್ತಾನೋ ಗೊತ್ತಿಲ್ಲದೆ ಈ ಜನ್ಮದಲ್ಲಿ ಮತ್ತೆ ಅವ್ರ ಹತ್ರ ವ್ಯವಹಾರ ಮಾಡ್ತಾನೆ. ಯಾರೋ ಹಿಂದಿನ ಕಾಲದಲ್ಲಿ ಒಬ್ಬರ ಹತ್ರ ಅವ್ಯವಹಾರ ಮಾಡಿ ಅವ್ರಿಗೆ ಮೋಸ ಮಾಡಿ ತಾನು ಗೆದ್ದೆ, ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಬೀಗುತ್ತಾ ಇರ್ತಾನೆ. ಅವನಿಗೆ ಈ ಜನ್ಮದಲ್ಲಿ ಅವನೇ ವಾಪಸ್ ಸಿಗ್ತಾನೆ. ಕರ್ಮ ವಿಲ್ ರಿಟರ್ನ್ಸ್, ಅದು ವಾಪಸ್ ಬರ್ಲೇಬೇಕು. ಆದ್ರಿಂದಾಗಿ ಅವನು ಇವನ ಹತ್ರ ಬರ್ತಾನೆ. ಇವನವನನ್ನು ಭಾರಿ ನಂಬ್ತಾನೆ. ನಂಬಿ ತನ್ನ ವ್ಯವಹಾರದಲ್ಲಿ ಅವನನ್ನೇ ಹೆಡ್ ಅನ್ನಾಗಿ ಎಲ್ಲವನ್ನು ಮಾಡಿ ತಾನು ಮಹಾ ಹೆಡ್ಡನಾಗ್ತಾನೆ. ಅವನ ಸಂಪತ್ತನ್ನೆಲ್ಲ ಕಳ್ಕೊಳ್ತಾನೆ. ಕ್ವಚಿತ್ ದೇವಮಾಯೆಯ ಸ್ತ್ರೀಯ ಭುಜಲತೋಪಗೂಢ ಪ್ರಸ್ಕನ್ನ ವಿವೇಕ ವಿಜ್ಞಾನ ತದ್ವಿಹಾರ ಗೃಹಾರಂಭಾನ್ ಕುರುವನ್ ತದಾಶ್ರಯಾಸಕ್ತಃ ಸ್ವದುಹಿತೃ ಕಳ ಭಾಷಿತಾವಲೋಕ ವಿಚೇಷ್ಟಿತಾಪ ಹೃದಯ ಆತ್ಮಾನಂ ಅಜಿತಾತ್ಮ ಅಪಾರೆ ಅಂಧೇ ತಮಸಿ ಪ್ರಹಿಣೋತಿ. ಶ್ರೀಹರಿಯ ಮಾಯಾಶಕ್ತಿ, ಬಂಧಕ ಶಕ್ತಿ, ಆ ಶಕ್ತಿಯಿಂದ ಆತ ಬಳಲಿ ತನ್ಗೆ ಎಲ್ಲಿ ಸುಖ ಸಿಗುತ್ತೆ ಅಂತ ಗೊತ್ತಿಲ್ಲದೆ ಯಾರ್ಯಾರನ್ನೋ ಹೊಕ್ಕು, ಅದು ಮದ್ಯದಿಂದ ಇರಬಹುದು, ವ್ಯಸನದಿಂದ ಇರಬಹುದು, ಅಥವಾ ಚಾಳಿಯಿಂದ ಇರಬಹುದು, ವಿವೇಕವನ್ನ ಕಳ್ಕೊಳ್ತಾನೆ. ಕಳ್ಕೊಂಡು ವಿಹಾರಕ್ಕೆ ತೊಡಗಿ ಕ್ರೀಡಾಗೃಹಗಳನ್ನೆಲ್ಲ ನಿರ್ಮಾಣ ಮಾಡಿ ಅದಕ್ಕೆ ದುಡ್ಡು ವೇಸ್ಟ್ ಮಾಡ್ತಾನೆ. ಗೃಹಸ್ಥಾಶ್ರಮದಲ್ಲಿ ಇನ್ನಷ್ಟು ಹೆಚ್ಚು ಆಸಕ್ತನಾಗ್ತಾನೆ. ಅಲ್ಲಿ ಹುಟ್ಟುವ ಮಕ್ಕಳನ್ನ ಅವರ ಸವಿಮಾತು, ಅವರ ಸವಿನೋಟ, ಅವರ ಚೇಷ್ಟೆಗಳಿಂದ ಸುಖ ಪಡ್ತಾನೆ. ಅದು ತಪ್ಪು ಅಂತ ಅವ್ರು ಹೇಳಿಲ್ಲ. ಆದ್ರೆ ಅದಕ್ಕೋಸ್ಕರ ನಿಮಗೆ ದೇವಯಾನಿಯ ಕಥೆ ನೆನಪಿದ್ರೆ, ಶುಕ್ರಾಚಾರ್ಯರು ಅವಳು ಹೇಳಿದ ಒಂದೇ ಮಾತಿಗೆ ಯಯಾತಿಯನ್ನ ವಿಚಾರಿಸದೆ ಶಾಪ ಕೊಡ್ತಾರೆ. ಅವಳ ಮೇಲೆ ತೀವ್ರವಾದ ವ್ಯಾಮೋಹ. ಅವಳು ಏನ್ ಹೇಳಿದ್ರು ಅದನ್ನ ಮಾಡ್ತಾರೆ. ಕಚ ಹಾಗಾಗಿ ಬದುಕಿ ಬಂದವಳು. ಅವಳ ಹಠದಿಂದ ಕೆಲವು ಒಳ್ಳೇದಾಗಿದೆ, ಆದ್ರೆ ಅದು ವ್ಯಕ್ತಿಗತವಾಗಿ ಅವಳಿಗೆ ಒಳ್ಳೆ ಗುಣ ಆಗಿರ್ಲಿಲ್ಲ. ಆ ದ್ವೇಷದಿಂದಲೇನೆ ತನ್ನ ಗೆಳತಿಯಾಗಿದ್ದ ಶರ್ಮಿಷ್ಠೆಯನ್ನ ದಾಸಿಯನ್ನಾಗಿಸಿಕೊಂಡು ದುಡಿಸಿಕೊಳ್ತಾಳೆ. ಆದ್ರೆ ಅವಳಿಗದು ಒಳ್ಳೇದೇ ಆಯ್ತು. ಒಳ್ಳೆ ಮಕ್ಕಳು ಸಿಕ್ಕಿದ್ರು. ಕೊನೆಗೆ ತಂದೆಯ ವೃದ್ಧಾಪ್ಯವನ್ನ ಸ್ವೀಕರಿಸುವ ಮಗ ಪೂರು ಹುಟ್ಟಿದ್ದು ಅವಳಲ್ಲೇ. ಇವಳ ಮಕ್ಕಳಲ್ಲಿ ಯಾರು ಕೂಡ ತಂದೆಯ ವೃದ್ಧಾಪ್ಯವನ್ನ ಶಾಪಕ್ಕೆ ಪ್ರತಿಯಾದ ಶಾಪ ಅಂತ ಹೇಳಿ ಮಕ್ಕಳು ಯಾರಾದ್ರೂ ಸ್ವೀಕರಿಸಿದ್ರೆ ನಿನಗೆ ಆ ವೃದ್ಧಾಪ್ಯ ಹೋಗುತ್ತೆ ಅನ್ನೋ ಮಾತನ್ನ ಯಾರು ನಡೆಸ್ಲಿಲ್ಲ. ಅಂದ್ರೆ ಆಗೋದು ಒಳ್ಳೇದು ಬೇರೆ ಪ್ರಶ್ನೆ,
ಆದ್ರೆ ಅವರ ಸ್ವಭಾವ ಹಾಗೆ ವ್ಯಾಮೋಹಕ್ಕೆ ಒಳಗಾಗಿ ಮನೋನಿಗ್ರಹ ಇಲ್ಲದೆ ಹೆಂಡತಿ ಮಕ್ಕಳಲ್ಲೂ ಭಗವಂತನ ಸೇವೆಗಾಗಿ ಅವರು ನನ್ನ ಜೊತೆಗಿದ್ದಾರೆ ಎನ್ನುವ ಎಚ್ಚರಿಕೆ ಬಂದ್ರೆ ಆ ಪ್ರೀತಿಗೆ ಅರ್ಥ ಇದೆ. ಆದ್ರೆ ಆ ಪ್ರೀತಿ ದೇವರನ್ನ ಮರೆಸಿ ದೇವರಿಗಿಂತಲೂ ಇವರೇ ದೊಡ್ಡವರು, ಇವರನ್ನು ಹೊರತುಪಡಿಸಿ ದೇವರಿಗೆ ಬೇಕಾದ್ರೂ ನಾನು ವಿರೋಧ ಮಾಡ್ತೇನೆ, ನನ್ನ ಮಕ್ಕಳನ್ನ ಬಿಡಲ್ಲ, ನನ್ನ ಪರಂಪರೆಯನ್ನು ಬಿಡಲ್ಲ ಅಂತ ಅವನು ಕೂತ್ರೆ ಅದು ಅವನಿಗೆ ಹಾನಿ. ಯಾಕೆಂದ್ರೆ ಇವ್ರು ಎಷ್ಟು ದಿವಸ ಇರ್ತಾರೆ? ಶಾಶ್ವತವಾದ ತತ್ವ ಅಲ್ಲ ಅದು. ಅವರಲ್ಲಿ ಪ್ರೀತಿ ತೋರಿಸ್ಬೇಕು ಅನ್ನೋದು ಸತ್ಯ, ಅವರಿಗೆ ಬೇಕಾದ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಅದು ಪರಮಾತ್ಮನ ಚಿಂತನೆಯನ್ನ ಮರೆಸುವ ಅಥವಾ ಅದಕ್ಕೆ ವಿರೋಧಿಯಾಗುವ ಅಥವಾ ಅದರಿಂದ ಮತ್ತಷ್ಟು ವ್ಯಾಮೋಹಕ್ಕೊಳಗಾಗಿ ಒಂದು ದಿವಸ ತಾನೇ ಅವರಿಂದ ಅನ್ಯಾಯಕ್ಕೊಳಗಾದ, ಸಹಿಸ್ಲಿಕ್ಕಾಗದ ಡಿಪ್ರೆಷನ್ಗೊಳಗಾಗುವಷ್ಟು ವ್ಯಾಮೋಹ ಯಾವತ್ತೂ ಒಳ್ಳೇದಲ್ಲ. ಆ ಅಂಶವನ್ನ ಇಲ್ಲಿ ಹೇಳಿ ಅವನು ಕೊನೆಗೆ ಅಂಧೇ ತಮಸಿ ಪತತಿ, ನರಕ ಭಾಗಿಯಾಗ್ತಾನೆ, ಕತ್ತಲೆಯ ಲೋಕದಲ್ಲಿ ಕೊಳಿತಾನೆ. ಕದಾಚಿತ್ ಈಶ್ವರಸ್ಯ ಭಗವತೋ ವಿಷ್ಣೋ ಚಕ್ರಾತ್ ಪರಮಾಣ್ವಾದಿ ದ್ವಿಪರಾರ್ಧಾಪವರ್ಗ ಲೋಕೋ ಕಾಲೋಪಲಕ್ಷಣ ಪರಿವರ್ತನೇನ ವಯೋಹರತ ಆಬ್ರಹ್ಮ ಸಂವಾದೀನಾಂ ಮಿಷತಾಂ ವಿತ್ರಸ್ತ ಹೃದಯ ತಮೇವ ಈಶ್ವರಂ ಕಾಲಚಕ್ರ ನಿಜಾಯುಧಂ ಸಾಕ್ಷಾತ್ ಭಗವಂತಂ ಯಜ್ಞಪುರುಷಂ ಅನಾದೃತ್ಯ ಪಾಷಂಡ ದೇವತಾ ಕಂಕ ಗೃದ್ರ ಭಕ ಪ್ರಾಯಾಃ ಆರ್ಯ ಹಂಸ ಸಮಯ ಪರಿಭೂತಾಃ ಸಾಂಕೇತ್ಯೇನ ಅಭಿದತ್ತೆ. ಕಣ್ಣು ಮುಚ್ಚಿ ತೆಗೆಯುವ ಕಾಲವನ್ನ ನಿಮೇಷ ಅಂತ ಹೇಳುತ್ತಾರೆ. ಅದನ್ನ ಮತ್ತೆ ಸೂಕ್ಷ್ಮ ಮಾಡಿದ್ರೆ ಪರಮಾಣು ಕಾಲ ಅಂತ ಹೇಳುತ್ತಾರೆ. ಆ ಕಣ್ಣು ಮುಚ್ಚಿ ತೆಗೆಯುವ ಕಾಲದ 15 ಪಟ್ಟು ಮಾಡಿದ್ರೆ ಒಂದು ಕಾಷ್ಠ. ಆ ಕಾಷ್ಠವನ್ನ 30 ಬಾರಿ ಕೂಡಿಸಿದ್ರೆ ಅಲ್ಲಿಂದ ಮುಂದೆ ನಾವು ಹೇಳುವಂತಹ ಈಗದ ನಿಮಿಷದ ತನಕ ಬರ್ಲಿಕ್ಕಾಗುತ್ತೆ. ಅಂದ್ರೆ ಎರಡು ಮೂರು ತರ ವ್ಯತ್ಯಾಸ ಇದೆ ಜ್ಯೋತಿಷ್ಯದಲ್ಲಿ. ಸ್ವಲ್ಪ ಇನ್ನು ಸೂಕ್ಷ್ಮವಾಗಿ ಗಳಿಗೆಯಿಂದ ಮುಹೂರ್ತ, ಮುಹೂರ್ತದಿಂದ ಯಾಮಕ್ಕೆ ಬರುವ ಕ್ರಮ. ಇಲ್ಲಿ ಅದಕ್ಕಿಂತ ಸೂಕ್ಷ್ಮವಾದ ಕಾಲ ಪರಮಾಣು ಕಾಲದಿಂದ. ಪರಮಾಣು ಕಾಲ ಅಂದ್ರೆ ಇನ್ನೂ ಸರಿಯಾಗಿ ಹೇಳ್ಬೇಕು ಅಂದ್ರೆ 100 ಕಮಲದ ಎಲೆಗಳನ್ನ ಜೋಡಿಸಿ ಒಂದು ಚೂಪಾದ ದಪ್ಪಣವನ್ನ ಹಿಡಿದು 1 ಸೆಕೆಂಡ್ ನಲ್ಲಿ ಒಂದು ಸರ್ತಿ ಚುಚ್ಚಿದ್ರೆ ಆ ಚುಚ್ಚಿದಾಗ 1ನೇ ಎಲೆಯಿಂದ 2ನೇ ಎಲೆ ಕಡೆಗೆ ಹೋಗುವ ಅಂತರ ಏನಿದೆ ಅದು ನಮ್ಗೆ ಒಂದ್ ಕ್ಷಣದಲ್ಲಿ ಹೀಗಾದದ್ದು ಕಂಡ್ರು ನೀವು ಅದನ್ನ ಸೂಕ್ಷ್ಮಾಂಶಕ್ಕೆ ಕಾಲವನ್ನ ವಿಭಾಗಿಸಿ ನೋಡುವಷ್ಟು ನಿಮಗೆ ತಾಕತ್ತಿದ್ರೆ ಅದು ಮಧ್ಯದಲ್ಲಿ ಬರುವಂತದ್ದು ಪರಮಾಣು ಕಾಲ. ನಾವು ಕಾಣಬಹುದಾದ ಅದನ್ನ ಭಾಗವತದಲ್ಲಿ ಹಿಂದೆ ಗಣಿತದಲ್ಲಿ ಲೆಕ್ಕ ಮಾಡಿ ಹೇಳಿದ್ದು 1064ನೇ 1 ಭಾಗ. 1 ಸೆಕೆಂಡ್ ಅನ್ನ 1064 ಭಾಗ ಮಾಡಿದ್ರೆ ಅದರ 1 ಭಾಗಕ್ಕೆ ಪರಮಾಣು ಕಾಲ ಅಂತ ಹೇಳುದು. ಹಾಗಾಗಿ ಆ ಪರಮಾಣು ಕಾಲದಿಂದ ಹಿಡಿದು ದ್ವಿಪರಾರ್ಧ ಕಾಲದವರೆಗೆ, ದ್ವಿಪರಾರ್ಧ ಕಾಲ ಅಂದ್ರೆ 31,104,000 ಕೋಟಿ ವರ್ಷ, ಇಲ್ಲಿಂದ ಅಲ್ಲಿಯ ತನಕದ ಅಂತರದ ಕಾಲ ಅಂತ ಅನ್ನೋದೇನಿದೆ ಅದರ ನಡುವೆ ಕಾಲದ ಅನೇಕ ವಿಭಾಗಗಳು. ಅಂದ್ರೆ ಸಂವತ್ಸರ ಇರಬಹುದು, ಸಂವತ್ಸರ ಚಕ್ರ ಇರಬಹುದು, ಕಲಿಯುಗ ಇರಬಹುದು, ತ್ರೇತಕೃತ ದ್ವಾಪರಗಳು, ಅದರ ಜೊತೆಗೆ ಆ ಚತುರ್ಯುಗ, ಆ ಚತುರ್ಯುಗದಿಂದ ಮನ್ವಂತರ, ಆ ಮನ್ವಂತರದಿಂದ ದಿನಕಲ್ಪ, ದಿನಕಲ್ಪದಿಂದ ಸಮಗ್ರ ದಿನ, ಆ ಸಮಗ್ರ ದಿನದಿಂದ ಅವನ 1 ವರ್ಷ, ಅದು ಕೊನೆಗೆ ಅವನ 100 ವರ್ಷ. ಹೀಗೆ ಆ ಮಧ್ಯದ ಅಂತರಗಳೇನೆಲ್ಲ ಇದೆ ಅದು ಕಾಲ ಪರಿಭ್ರಮಣ ಆಗ್ತಾ ಇರುತ್ತೆ ಸಣ್ಣ ಸಣ್ಣ ಕಾಲ ವಿಭಾಗದಿಂದ. ಇನ್ನೊಂದು ಚತುರ್ಮುಖನ ಅಂದ್ರೆ ಜೀವಗಳಲ್ಲಿ ಅತ್ಯಂತ ಕೊನೆಯ ಜೀವ ಅಂತ ಹೇಳುದು ಚತುರ್ಮುಖ. ಆ ಚತುರ್ಮುಖನಿಂದ ಹಿಡಿದು ತೃಣಜೀವದ ತನಕ. ತೃಣಜೀವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಜೀವದ ಸ್ವರೂಪದಲ್ಲೇ ತೃಣ ಅನ್ನುವ ಗುಣ ಇದ್ದಾಗ ಅದು ತೃಣಜೀವ. ಆದ್ರೆ ಅದಕ್ಕೆ ಸಾಧನೆ ಆದಾಗ ಮನುಷ್ಯ ಶರೀರ ಬರ್ಬೋದು, ಯಾವ ಪ್ರಾಣಿಯ ಶರೀರ ಬರ್ಬೋದು. ಆದ್ರೆ ಮೂಲ ಹೊರಗಿನಿಂದ ಒಂದು ತೃಣ ಅಂತ ಒಂದು ವಸ್ತು ಕಾಣಬೇಕಾದ್ರೆ ಒಂದು ತೃಣದ ರೂಪದಲ್ಲಿರುವ ಜೀವ ಅನಾದಿ ನಿತ್ಯವಾದ ಒಂದು ಮೂಲ ದ್ರವ್ಯ ಇರಬೇಕು. ಅದಿದ್ರೆ ಹೊರಗೆ ಒಂದು ತೃಣ ಕಾಣುತ್ತೆ, ಅದು ಇದ್ರೆ ಒಂದು ಚಿರತೆ ಕಾಣುತ್ತೆ, ಆ ಜೀವ ಒಂದಿದ್ರೆ ಒಂದು ಹುಲಿ ಕಾಣುತ್ತೆ, ಆ ಜೀವ ಒಂದಿದ್ರೆ ಒಂದು ಮನುಷ್ಯ ಕಾಣ್ತಾನೆ. ಅವನಿಗೆ ಮತ್ತೆ ಕರ್ಮದ ವಿಪಾಕದಿಂದಾಗಿ ಬೇರೆ ಬೇರೆ ಶರೀರ ಬರುತ್ತೆ ಅನ್ನೋದು ಸತ್ಯ. ಆದ್ರೆ ಪ್ರತಿಯೊಂದು ಈಗ ಹೊರಗೆ ಕಾಣುವ ಎಷ್ಟೆಲ್ಲ ಜೀವರಾಶಿಗಳಿವೆ ಅದು ಜೀವದ ಸ್ವಭಾವದಲ್ಲಿಯೇ ಇರುತ್ತೆ ಆ ಗುಣ. ಆ ಗುಣದಲ್ಲಿ ಕೊನೆಯ ಜೀವ ಅಂತಂದ್ರೆ ತೃಣಜೀವ. ಇಷ್ಟು ಜೀವ ಪರ್ಯಂತ ಎಲ್ಲರ ಆಯುಷ್ಯವನ್ನ
ಒಂದೊಂದು ಹಂತದಲ್ಲಿ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಅಪಹಾರ ಮಾಡ್ತಾ ಕಾಲಚಕ್ರ ರೂಪನಾಗಿ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಎಲ್ಲೋ ಕೇಳಿದ ಮಾತಿನಲ್ಲಿ ಕಾಲಚಕ್ರಕ್ಕೆ ಸಿಲುಕಿದಂತಹ ಜೀವರಾಶಿಗಳು ಒಂದೊಂದು ಅರದಿಂದ ಹೊಡೆತ ತಿಂದು ಮುಂದಕ್ಕೆ ಸಾಗ್ತಾ ಇರುತ್ತೆ. ಆ ಕಾಲಚಕ್ರದ ಪೆಟ್ಟು ಟಕ್ 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 ಅಂತ ಮುಂದಿನ ಜೀವನಕ್ಕೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಸೂರ್ಯೋದಯದಿಂದ ಸೂರ್ಯಾಸ್ತ ಆಯ್ತು ಅಂದ್ರೆ ನಾವು ನಮ್ಮ ಒಂದು ದಿನದ ಆಯುಷ್ಯವನ್ನ ಗಂಟು ಮುಟ್ಟೆ ಕಟ್ಟಿ ತಗೊಂಡು ಹೋಗುವಂತ ಸೂರ್ಯನಿಗೆ ಕೊಟ್ಟ ಹಾಗೆ. ಅಥವಾ ಸೂರ್ಯ ಅಸ್ತ ಆಗುದು ಅಂದ್ರೆ ಆಚೆಯಿಂದ ಯೋಚನೆ ಮಾಡಿದ್ರೆ ಮರಣಕ್ಕೆ ಒಂದು ದಿವಸ ಹತ್ರ ಆಯ್ತು ಅಂತ ಬಹಳ ಹೆಮ್ಮೆಯಿಂದ ಓಡ್ಕೊಂಡು ಅದರ ಹತ್ರ ಹೋಗಿ ನನಗೆ ದಿನ ಹತ್ತಿರ ಬಂತು ಅಂತ ಖುಷಿ ಪಟ್ಟ ಹಾಗೆ. ಒಂದು ಕಾಲದ ಆಯುಧವನ್ನ ಬಳಸಿಕೊಂಡು ಭಗವಂತ ಸರ್ವಜ್ಞನಾದ ಯಜ್ಞ ಪುರುಷನಾದ ಭಗವಂತ ಅವನನ್ನು ಎಳ್ಕೊಂಡು ಹೋಗ್ತಿರ್ತಾನೆ. ಇದು ಗೊತ್ತಾದ್ರೆ ಆ ಕಾಲರೂಪಿಯಾದ ಪರಮಾತ್ಮನನ್ನ ಸಾಧಕ ಒಲಿಸಿಕೊಳ್ಬೇಕು. ಆದ್ರೆ ಅವನು ಸನ್ಸೆಟ್ ನೋಡ್ತಾ ಅಂತ ಬಾಯ್ ಬಿಟ್ಕೊಂಡು ಫೋಟೋ ತೆಕ್ಕೊಂಡು ಕೂತಿರ್ತಾನೆ. ಸನ್ ರೈಸ್ ನೋಡ್ತಾ ಏನ್ ರೈಸ್ ಆಯ್ತೋ ಗೊತ್ತಿಲ್ಲ. ಕರ್ಮ ಅಂತೂ ರೈಸ್ ಆಗ್ತಾ ಇರುತ್ತೆ ತಪ್ಪು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ. ಅವನು ಅದನ್ನ ಮರೆತು ಬಿಟ್ಟಿರ್ತಾನೆ. ಏನೇನೋ ಹುಚ್ಚು ಅನುಷ್ಠಾನಗಳನ್ನ ವಾದಗಳನ್ನ ಯಾವ್ದ್ಯಾವ್ದೋ ದೇವತೆಗಳನ್ನ ಯಾವ್ದ್ಯಾವ್ದೋ ಭೂತ ಪ್ರೇತಗಳ ಆರಾಧನೆಯನ್ನ ಫಲ ಸಿಗುತ್ತೆ ಅಂತ ಅನ್ನೋ ಒಂದೇ ಕಾರಣಕ್ಕೆ ಬಾ ಅಂತ ಕರೆದವರನ್ನೆಲ್ಲ ಬೆನ್ನಟ್ಟಿಕೊಂಡು ಹೋಗಿ ಅವರ ಅಡಿಯಲ್ಲಿ ಬಿದ್ದು ಪ್ರಾಣ ಬಿಡ್ತಾನೆ. ಫಲ ಬೇಗ ಸಿಗುತ್ತೆ ಅಂತ ಅವನಿಗೆ ಭಾರಿ ಖುಷಿ ಅದರಲ್ಲಿ. ಆದ್ರೆ ಭಾಗವತ ಹೇಳುವ ಮಾತು ನೋಡಿ, ಫಲ ಬೇಗ ಸಿಗುತ್ತೆ ಅಂತ ಯಾವುದರ ಬೆನ್ನ ಹಿಂದೆ ಹೋಗಿ ಅವನು ಅದರಲ್ಲಿ ಸುಖ ಸಿಗುತ್ತೆ ಅಂತ ಸಾಗ್ತಾನೋ ಅವನು ಸಿದ್ಧಾಂತದಿಂದ ದೂರ ಹೋಗ್ತಾನೆ. ನಮ್ಗೇನಂದ್ರೆ ಫಲ ಬೇಗ ಸಿಕ್ಕಿದ್ರೆ ಅದು ಒಳ್ಳೆ ಸಿದ್ಧಾಂತ ಅಂತ. ಯಾವತ್ತು ಆ ವಿಷಯದಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ಹೇಳುದು, ಫಲ ಸಿಗುವುದಕ್ಕೂ ಸಿದ್ಧಾಂತಕ್ಕೂ ಏನೂ ಸಂಬಂಧ ಇಲ್ಲ. ಸಿದ್ಧಾಂತ ಅನ್ನೋದು ಸತ್ಯ, ಫಲ ಅನ್ನೋದು ಆ ಕಾಲದಲ್ಲಿ ಸಿಗುವಂತಹ ಕೇವಲ ನಮ್ಮ ಬಯಕೆಗಳ ಈಡೇರಿಸಿಕೊಳ್ಳುವಿಕೆ ಹೊರತು ಅದು ಸಿದ್ಧಾಂತ ಅಲ್ಲ. ಅದು ದೇವರ ನಂಬದೇ ಇದ್ದವನಿಗೂ ಸಿಗುತ್ತೆ. ಯಾಕೆಂದ್ರೆ ನಮ್ಮ ಹಣೆಯಲ್ಲಿ ನಮ್ಮ ಕರ್ಮಕ್ಕೆ ಇವತ್ತು ಊಟ ಸಿಗ್ಬೇಕು ಅಂತಿದ್ರೆ ಅದು ಸಿಕ್ಕೇ ಸಿಗುತ್ತೆ. ಭಗವಂತ ಕೊಡ್ತಾನೆ ಅನ್ನೋದು ಬೇರೆ ಪ್ರಶ್ನೆ. ಅವನು ಭಗವಂತನನ್ನ ಮರೆತು ಇನ್ಯಾವುದೋ ಭೂತವನ್ನ ಪ್ರಾರ್ಥಿಸಿದಾಗ್ಲೂ ಅವನಿಗೆ ಊಟ ಸಿಕ್ಕಿತು. ಅವನೇನ್ ಅನ್ಕೋತಾನೆ ಅಂದ್ರೆ ಊಟ ಈ ಭೂತದಿಂದ ಸಿಕ್ಕಿತು ಅಂತ. ಅದು ಭೂತ ಸಿಕ್ಕಿದ್ಮೇಲೆ ಹೊಟ್ಟೆಯಲ್ಲಿ ಭೂತನೇ ಅದು ಸಿಕ್ಕಿದ್ದು ಏನಾಗುತ್ತೆ ಗೊತ್ತಿಲ್ಲ ಅವನಿಗೆ. ಆದ್ರೆ ಅವನ ತಲೆಯಲ್ಲಿ ನನಗೆ ಈ ಭೂತದಿಂದಲೇ ಅನುಗ್ರಹ ಆಯ್ತು ಆದ್ರಿಂದಾಗಿ ಅಂದ್ರೆ ತಪ್ಪಲ್ಲ. ಆ ಭೂತದ ಪ್ರಾರ್ಥನೆಯಿಂದ ಕೆಲವೊಮ್ಮೆ ಸಿಕ್ಕಿದ್ದು ಹೌದಾಗಿರುವುದು. ಆದ್ರೆ ಮಯೈವ ವಿಹಿತಾನ್ ಹಿತಾನ್, ನನ್ನಿಂದಲೇ ಆ ಭೂತಗಳಲ್ಲೂ ನಿಂತು ಅವನು ತನ್ನ ಕರ್ಮದ ಫಲವಾಗಿ ಅನುಗ್ರಹವನ್ನು ಪಡೆದಿದ್ದಾನೆ ಅಂತ ಕೃಷ್ಣ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾನೆ. ಇಷ್ಟ ಆದ್ರೂ ನಾವು ಗೀತೆ ಓದ್ಲಿಲ್ಲ ಅಂದ್ರೆ ನೆಮ್ಮದಿ, ಸಮಸ್ಯೆನೇ ಇಲ್ಲ. ನಾವ್ ಅನ್ಕೊಂಡದ್ದೇ ಸತ್ಯ ಅನ್ಕೊಂಡು ಅದರಲ್ಲೇ ಕುರುಡು ಕಾಂಚಾಣ ಅಂತ ತಿರುಗ್ತಾ ಇರ್ಬೇಕಾಗುತ್ತೆ. ಆದಷ್ಟು ಅವನು ಏನಾದ್ರೂ ಹೆಚ್ಚು ಕಣ್ಣಿನಿಂದಲೂ ಸುಖ ಪಡಬೇಕು, ಕಿವಿಯಿಂದಲೂ ಸುಖ ಪಡಬೇಕು, ಕೂತಲ್ಲೂ ಸುಖ ಪಡಬೇಕು, ತಿಂತಾ ಸುಖ ಪಡುವುದರ ಜೊತೆ ಕೇಳ್ತಾ ಸುಖ ಪಡಬೇಕು. ಅದಕ್ಕೋಸ್ಕರ ಮೆತ್ತನೆಯ ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ದೊಡ್ಡ ತಟ್ಟೆಯಲ್ಲಿ ಕುರುಕುರು ಕರಕರ ಅಂತ ಇರುವ ಪದಾರ್ಥಗಳನ್ನು ಹಿಡ್ಕೊಂಡು ಎದುರುಗಡೆ ಬಣ್ಣದ ಗೋಡೆಯಲ್ಲಿ ಬಗೆ ಬಗೆಯ ಅದುರು ರೋಗಗಳಿಂದ ಮೈಯೆಲ್ಲ ಕುಣಿಸುವಂತಹ ನೃತ್ಯವನ್ನ ನೋಡ್ಕೊಂಡು ಕೆಟ್ಟದಾಗಿ ಕಿರಿಚುವ ಹಾಡೆ ಮಹಾರಾಗ ಅಂತ ಮೂಗಿನಲ್ಲಿ ಹಾಡುವುದನ್ನೆಲ್ಲ ಕಿವಿಗೆ ಹಾಕೊಂಡು ಆನಂದವಾಗಿ 5 ಇಂದ್ರಿಯಗಳ ಲೋಭಕ್ಕೂ ಒಳಗಾಗಿ ಮನುಷ್ಯ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಪ್ರಾಣಿಗಳು ಸಾಯ್ತಾವಂತೆ. ಈ 5 ಇಂದ್ರಿಯಕ್ಕೆ ಒಟ್ಟಿಗೆ ಆಹಾರ ಕೊಟ್ಟವನು ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲದೆ ಅದಕ್ಕೆ ಬಲಿಯಾಗ್ತಾ ಇರ್ತಾನೆ. ಅದು ಕಾಯ್ತಾ ಇರುತ್ತಂತೆ. ಕಂಕ ಗೃದ್ರ ಬಕ ಮೊದಲಾದ ಕ್ರೂರ ಈ ಮಾಂಸವನ್ನ ಎಳೆದು ತಿನ್ನುವಂತಹ ದುಷ್ಟ ಸ್ವಭಾವದವುಗಳು ದುಷ್ಟ ಜ್ಞಾನಿಗಳ ಕ್ಷುದ್ರ ಜೀವಿಗಳ ವಶಕ್ಕೆ ಬಲಿಯಾಗಿ ಆತ ಮುಂದೊಂದು ದಿವಸ ಶರೀರವನ್ನ ಯಾವುದೋ ಪ್ರಾಣಿಗೆ ಒಪ್ಪಿಸುವಂತಹ ದುಸ್ಥಿತಿ ಬರುತ್ತೆ. ಜ್ಞಾನಿಗಳ ವಿಷಯದಲ್ಲಿ ಈ ರೀತಿಯಾದ ಕ್ಷುದ್ರ ಉಪಾಸನೆಗಳನ್ನ ಅವರು ಯಾವತ್ತೂ ಕೂಡ ಶಾಶ್ವತವಾದ ಫಲ ಕೊಡುತ್ತೆ ಅಂತ ಒಪ್ಪಲ್ಲ. ತತ್ಕಾಲದಲ್ಲಿ ನಮಗೆ ಏನೋ ಒಂದು ವಶ ಸಿಕ್ಕಿತು, ನನ್ನ ಅನ್ಕೊಂಡದ್ದಾಯ್ತು, ಆಯ್ತು. ಆದ್ರೆ ಎಷ್ಟು ದಿವಸ ಬಾಳ್ತು ಗೊತ್ತಿಲ್ಲ. ಈಗ ಏನೋ ಆಯ್ತು ಅಂತ ಅದರ ನಂತರ ಅದಕ್ಕಿಂತ ಹೆಚ್ಚು ಪಟ್ಟು ದುಃಖವನ್ನೇ ಪಡಬೇಕಾಗುತ್ತೆ. ಆದ್ರಿಂದಾಗಿ ಅವುಗಳೆಲ್ಲ ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ಫಲವನ್ನ ಕೊಡುವಂಥವುಗಳಲ್ಲ ಅಂತ ಗೊತ್ತಾದವನಿಗೆ ಅವನು ಅದರಿಂದ ಹೊರಗೆ ಬರ್ತಾನೆ. ಅವುಗಳನ್ನು ದ್ವೇಷಿಸ್ಬೇಕು ಅಂತ ಹೇಳಿಲ್ಲ ಅವರು. ಆದ್ರೆ ಅವುಗಳೇ ಪರಮ ಸ್ಥಾನದಲ್ಲಿ ನಿಂತು ಶಾಶ್ವತವಾದ ಫಲ ಕೊಡುತ್ತೆ ಅಂತ ಭಾವಿಸಿ ನಾವು ಹೋದ್ರೆ ಅದು ಅವುಗಳಿಗೆ
ಎಲ್ಲಿಗೆ ಸ್ಟ್ಯಾಂಡ್ ಬೈ ಅಂತಿರುತ್ತೋ ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ನಿಲ್ಸಿ ಇದೇ ಮೋಕ್ಷ ಅಂತಾನು ಹೇಳುತ್ತೆ. ಆದ್ರೆ ನಾವು ಮೊದಲೇ ಮೆಟ್ಟಲ್ಲಿ ನಿಂತ್ಕೊಂಡು ಉಪ್ಪರಿಗೆ ಎಲ್ಲಿದ್ದೇವೆ ಅಂತ ಬಾರಿ ಕೊಂಡು ಕುಪ್ಪಳಿಸ್ತಾ ಇರ್ತೇವೆ. ಮೇಲೆ ಹೋದವ್ರು ನೋಡಿ ನಗ್ತಾ ಇರ್ತಾರೆ. ಏ ಪುಣ್ಯಾತ್ಮ, ಮೆಟ್ಲಲ್ಲಿ ನಿಂತ್ಕೊಂಡು ಉಪ್ಪರಿಗೆ ಅನ್ಕೊಂಡಿದ್ಯಲ್ಲೋ, ಬಾರೋ ಮೇಲೆ. ಅವನಿಗೆ ಅಕಸ್ಮಾತ್ ಗುರು ಅನುಗ್ರಹ ಇದ್ರೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಗುರು ಅನುಗ್ರಹ ಇಲ್ಲ ಅಂದ್ರೆ ಕೊನೆ ತನಕನು ಮೆಟ್ಲಲ್ಲೇ ಜೀವನ ನಡೆಸಿ ಎಲ್ರು ನೋಡಿ ಅವನನ್ನ ಯಾಕೆ ಇವನು ಈ ತರ ವರ್ತಿಸ್ತಾನೆ ಅಂತ ನೋಡ್ತಾರೆ. ಆದ್ರೆ ಅವನಿಗೆ ಮಾತ್ರ ನಾನು ಸ್ವರ್ಗದಲ್ಲಿದ್ದೇನೆ ಅಂತ ಭಾವಿಸಿ ಒದ್ದಾಡ್ತಾನೆ. ಅದು ಅಲ್ಲಿಂದ ಕೆಳಕ್ಕೆ ಎಡಗಾಲಿಂದ ಒದ್ದು ಬೀಳಿಸಿದಾಗ ಗೊತ್ತಾಗುತ್ತೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಅವನು ಅನ್ಕೊಂಡಿರ್ತಾನೆ ಇದು ಶಾಶ್ವತ ಅಂತ. ಅದು ಶಾಶ್ವತ ಆಗಿರಲ್ಲ. ಬಿದ್ದ ಮೇಲೆ ಮತ್ತೆ ಯಥಾ ಪ್ರಕಾರ ಮರ್ತೋಗುತ್ತೆ. ನಾನ್ ಇಷ್ಟು ದಿವಸ ಇದ್ದದ್ದು ಮೆಟ್ಲಲ್ಲಿ ಅಂತ ಮರ್ತೋಗಿರುತ್ತೆ. ಮತ್ತೆ ಅದೇ ತಪ್ಪು ಮಾಡ್ತಾನೆ. ಗುರುಗಳು ಸಿಗುವ ತನಕನು ಈ ತಪ್ಪು ಆಗ್ತಾನೆ ಇರುತ್ತೆ. ಯಾವಾಗ ಗುರುಗಳು ಸಿಗ್ತಾರೋ ದೊಡ್ಡದು ನಾನು ಚಿಂತನೆ ಮಾಡಿದ್ದಕ್ಕಿಂತ ಒಂದಿದೆ, ನಾನು ಆಲೋಚನೆ ಮಾಡಿದ್ದಕ್ಕಿಂತ ಒಳ್ಳೆಯ ಅಂಶ ಖಂಡಿತ ಸ್ವೀಕರಿಸಬೇಕಾದದ್ದಿದೆ ಅಂತ ಅವನಿಗೆ ಯಾವಾಗ ಗೊತ್ತಾಗುತ್ತೋ ಅಲ್ಲಿ ತನಕ ಈ ಒದ್ದಾಟ ಇದ್ದೇ ಇರುತ್ತೆ. ಯದಾತು ತಾಭಿ ಪಾಷಂಡ ದೇವತಾಭಿ ಆತ್ಮವಂಚಕೈ ಉರುವಂಚಿತಃ ಬ್ರಹ್ಮಕುಲಂ ಸಮಾವಿಶನ್ ತೇಷಾಂ ಶೀಲಂ ಉಪನಯನಾದಿಕ ಕರ್ಮಾನುಷ್ಠಾನೇನ ಭಗವತೋ ಯಜ್ಞ ಪುರುಷಸ್ಯಾರಾಧನಮೇವ ಪುನಸ್ತದ ತದರೋಚಯನ್ ಭಜತ್ಯ ಅನಿಗಮ ಪರಿಶುದ್ಧಂ ಯಸ್ಯ ಹಿ ಮಿಥುನೀಭಾವಃ ಕುಟುಂಬ ಭರಣಂ ಯಥಾ ವಾನರ ಜಾತೇಃ ತತ್ರಾಪಿ ನಿರ್ವರೋಧಃ ಸ್ವೈರೇಣ ವಿಹರನ್ ಅತಿ ಕೃಪಣ ಬುದ್ಧಿ ಅನ್ಯೋನ್ಯ ಮುಖ ನಿರೀಕ್ಷಣಾದಿ ಗ್ರಾಮ್ಯ ಕರ್ಮಣೈವ ವಿಸ್ತೃತ ಕಾಲಾವಧಿ. ಎಷ್ಟು ತಿಂದ್ರೂ ಸಾಕಾಗುದಿಲ್ಲ ಅಂತ ತಿಂದಿದ್ದೆಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಾಗದೆ ತಿಂತಿರ್ತಾನೆ. ಅದರ ಜೊತೆಗೆ ಈ ದುಷ್ಟ ಶಕ್ತಿಗಳನ್ನ ಪೂಜೆ ಮಾಡುವಾಗ ಈ ವಿಕಾರಗಳೆಲ್ಲ ಅವನಿಗೆ ಬಹಳ ದೊಡ್ಡ ಆಚರಣೆ ಅಂತ ಭಾವಿಸಿ ಅವನು ಅದನ್ನ ಹೆಮ್ಮೆ ಪಡ್ತಾ ಇರ್ತಾನೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಸಾಕು ಅವನಿಗೆ ಮಹಾವಂಚನೆಗಳಾಗಿ ಬಿಡುತ್ತವೆ. ಅವನು ಇಲ್ಲಿ ಸೂಕ್ಷ್ಮವಾದ ಒಂದು ವಿಷಯವನ್ನು ಗಮನಿಸ್ಬೇಕು. ತುಂಬಾ ಒಳ್ಳೆ ಮಾತಿದು. ಆತ್ಮವಂಚಕೈಹಿ ಉರುವಂಚಿತಃ. ಈ ಉಳಿದ ದೇವತೆಗಳ ಆರಾಧನೆಯ ವಿಷಯದಲ್ಲಿ ಕೃಷ್ಣನು ಅದನ್ನು ಗೀತೆಯಲ್ಲಿ ಹೇಳಿದ್ದಾನೆ. ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಆ ಕ್ಷುದ್ರ ದೇವತೆಗಳ ಉಪಾಸನೆಯಿಂದ ದಾರಿ ತಪ್ಪಿದ್ರೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲದೆ ಇರಬಹುದು. ಎಚ್ಚರ ತಪ್ಪಿ ದೈಹಿಕ ಅಶಕ್ತಿಯಿಂದಲೋ ಬೌದ್ಧಿಕ ವಿಸ್ಮರಣೆಯಿಂದಲೋ ಏನಾದ್ರೂ ಒಂದು ಕೆಲಸದಲ್ಲಿ ತಪ್ಪಿದ ಅಂದ್ರೆ ಅದರ ಏಟು ಮಾತ್ರ ಹೇಗಿರುತ್ತೆ ಅಂದ್ರೆ ಅವನು ಮುಟ್ಕೊಂಡು ನೋಡ್ಲಿಕ್ಕೂ ಪುರುಸೊತ್ತಿರಲ್ಲ, ಹಾಗೆ ಬೀಳುತ್ತೆ. ಯಾಕೆಂದ್ರೆ ಅವುಗಳು ನಿಯಮವನ್ನು ಬಹಳ ಕಠಿಣವಾಗಿ ಪಾಲಿಸುವ ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತಾರೆ. ಆದ್ರೆ ಉತ್ತಮ ದೇವತೆಗಳ ಉಪಾಸನೆ ಮಾಡಿದಾಗ ಸ್ವಲ್ಪ ಕ್ಷಮೆ ಜಾಸ್ತಿ. ತುಂಬಾ ತಿಳಿದವ್ರು ಇರ್ತಾರಲ್ಲ, ಅವ್ರು ನಾವು ಸಣ್ಣ ಸಣ್ಣ ತಪ್ಪು ಮಾಡಿದ್ರು ಸಹಿಸ್ಕೊಳ್ತಾರೆ. ಈ ಅರ್ಧಮರ್ಧ ಎಲ್ಲೋ ಚೂರು ಪಾರು ಕಲ್ತು ಪಾರಣೆ ಮಾಡಿದವರು ಅಭ್ಯಾಸ ಮಾಡಿದವರು ಇರ್ತಾರಲ್ಲ, ಅವ್ರು ಇನ್ನೊಬ್ರು ಸ್ವಲ್ಪ ತಪ್ಪು ಮಾಡಿದ್ರು ಸಹಿಸಲ್ಲ. ತಾನು ತುಂಬಾ ಸ್ಟ್ರಿಕ್ಟ್ ಅಂತ ತೋರಿಸುವ ಭರದಲ್ಲಿ ಸಣ್ಣ ತಪ್ಪಿಗೆ ಭಯಾನಕವಾದ ಶಿಕ್ಷೆ ಕೊಟ್ಟು ಒದ್ದಾಡಿಸ್ತಾರೆ. ಇದು ಲೋಕದಲ್ಲಿ ಇರುವ ನಿಯಮವೂ ಹಾಗೆ, ಕ್ಷುದ್ರ ದೇವತೆಗಳ ಲೆಕ್ಕದಲ್ಲೂ ಹಾಗೆ. ಅದಕ್ಕೆ ಕರುಣೆ ಅನ್ನೋದಿರಲ್ಲ, ಅದಕ್ಕೆ ಕ್ಷಮೆ ಅಂತ ಕೊಡ್ಲಿಕ್ಕೆ ಬರಲ್ಲ. ಅದು ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಇಲ್ಲ ಅಂದ್ರೆ ಕಟ್ಟು ಏನು ಇಲ್ಲ, ಕೊಡ್ಬೇಕಾದ ಫಲವೂ ಕಟ್ಟು, ಬರಬೇಕಾದ ಅವನ ನೆಮ್ಮದಿಯೂ ಮತ್ತೆ ಇರಲ್ಲ. ಅವನು ಯಾಕಾದ್ರೂ ಇದನ್ನು ಉಪಾಸನೆ ಮಾಡಿದ್ನು ಅನ್ನುವಷ್ಟು ಒದ್ದಾಡಬೇಕಾಗುತ್ತೆ. ಇದು ಕ್ಷುದ್ರ ದೇವತೆಗಳ ವಂಚನೆಯಿಂದ ಒದ್ದಾಡಿದವನ ಸ್ಥಿತಿಯನ್ನ ಜ್ಞಾನಿಗಳು ನೋಡಿ ಹೇಳಿದ ಮಾತು. ಹಾಗಾಗಿ ಬಹು ವಂಚನೆ ಮಾಡ್ತಾರೆ. ಕೊನೆಗೆ ಜೀವ ಹತಾಶನಾಗಿ ಜ್ಞಾನಿಯ ಬಳಿಗೆ ಬರ್ತಾನೆ. ಬಂದು ಯಾರು ಈ ಶ್ರೌತ ಕರ್ಮಾನುಷ್ಠಾನಗಳನ್ನು ಮಾಡಿ ಯಜ್ಞರೂಪಿಯಾದ ಭಗವಂತನನ್ನ ತುಂಬಾ ಚೆನ್ನಾಗಿ ಆರಾಧನೆ ಮಾಡ್ತಾನೋ ಅಂಥವನ ಹತ್ರ ಬಂದ್ರೆ ಬದುಕ್ತಾನೆ. ಆದ್ರೆ ಈ ಕ್ಷುದ್ರ ದೇವತೆ ಉಪಾಸನೆ ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ, ಅಥವಾ ಆ ದುಷ್ಟ ಚಿಂತನೆಗಳಿಂದ ಬಲಿಯಾದವನ ಏನಾಗ್ತಾನೆ ಅಂದ್ರೆ, ಇಂತಹ ಜ್ಞಾನಿಯಾದವನನ್ನ ಕಂಡ್ರೆ ಅವನಿಗೆ ಮೈ ಎಲ್ಲ ಉರಿಲಿಕ್ಕೆ ಶುರುವಾಗುತ್ತೆ. ಅವನಿಗೆ ಜೈ ಶ್ರೀರಾಮ್ ಅಂದ್ರೆ ಆಗಲ್ಲ. ಅವನಿಗೆ ಎಲ್ಲಿಯಾದ್ರೂ ವೇದ ಮಂತ್ರ ಕೇಳಿಸ್ತಾ ಇದೆ ಅಂದ್ರೆ ಕಿವಿಗೆ ಸೀಸ ಬಿದ್ದವರ ಹಾಗೆ ಅದನ್ನ ಕಿರ್ಚಿ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಅವನು ಶುರು ಮಾಡ್ತಾನೆ ಭೀಮ್ ಭೀಮ್ ಅಂತ. ಎಲ್ಲಿಗೆ ಹೋಗ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ತಪ್ಪಲ್ಲ, ಒಳ್ಳೆ ವಿಷಯ ಎಲ್ಲಿದ್ರು ತಗೊಳ್ಬೇಕು. ಆದ್ರೆ ಒಳ್ಳೆ ವಿಷಯ ಇರುವುದನ್ನು ತಪ್ಪಿಸಿ ಅದೇ ತಪ್ಪಿದೆ ಅಂತ ಭಾವಿಸಿ ಎಲ್ಲೋ ಎಡವಟ್ರಾಯಗಳ ತರ ಓಡಾಡ್ತಿರ್ತಾವಲ್ಲ, ಅವುಗಳಿಗೆ ಯಾವ ಬಣ್ಣ ಯಾವ ಇದು ಕಂಡ್ರು ಅವರಿಗೆ ಸಹಿಸ್ಲಿಕ್ಕಾಗುದಿಲ್ಲ. ವೇದೋಕ್ತ ಸಂಸ್ಕಾರಗಳೆಲ್ಲ
ಅವರಿಗೆ ಅಸಂಗತವಾದ ಸಂಗತಿಗಳಾಗಿ ಕಾಣುತ್ತೆ. ಇದರಲ್ಲಿ ಒಂದರಲ್ಲೂ ಅರ್ಥ ಇಲ್ಲ. ಇದೆಲ್ಲ ಅಡಗುಲಜಿಕತೆ. ಇದು ಪುರೋಹಿತರ ಸಾಮ್ರಾಜ್ಯದ ವಸಾಹುತಶಾಹಿ ಆಡಳಿತದ ಮತ್ತೊಂದು ರೂಪ. ಬಂಡವಾಳಶಾಹಿಗಳೆಲ್ಲ ಹೀಗೆ ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಸಂಬಳ ಕೊಡದೆ ಕೆಲಸ ಮಾಡ್ಬೇಕು ಅಂತ ಕೃಷ್ಣ ಬೇರೆ ಉಪದೇಶ ಮಾಡ್ತಾನೆ. ಮಾಫಲೇಶು ಕದಾಚನ ಅಂತ ಕೆಲಸ ಮಾಡಿ ಸಂಬಳ ತಗೊಳ್ಬೇಡಿ ಅಂತ ಹೇಳ್ತಾನೆ ಅಂತ ತಪ್ಪು ಇಂಟರ್ಪ್ರಿಟೇಷನ್ ಮಾಡ್ಕೊಂಡೇ ತಮ್ಮ ಸಿದ್ಧಾಂತ ಎಷ್ಟು ಸಾರ್ವಜನಿಕರಿಗೆ, ಸಾಮಾಜಿಕರಿಗೆ, ಕಾರ್ಮಿಕರಿಗೆ ನಾವು ಅವರ ಜೀವನದ ನ್ಯಾಯವನ್ನ ಕೊಡಿಸ್ಲಿಕ್ಕೋಸ್ಕರ ಸಾಕ್ಷಿ ಪ್ರಜ್ಞೆಗಳ ಹಾಗೆ ಇಡೀ ಜಗತ್ತಿನಲ್ಲಿ ನಮ್ಮ ಹಾಗೆ ಜ್ಞಾನವನ್ನ ಒಳ್ಳೆಯದನ್ನ ಯೋಚಿಸುವವರು ಯಾರು ಇಲ್ಲ ಅಂತ ಬೋರ್ಡ್ ಹಾಕೊಂಡು ತಿರುಗ್ತಿರ್ತಾರೆ. ಸಂಸ್ಕಾರ ಇಲ್ಲದ ಜನರೇ ಅವರಿಗೆ ಬೇಗ ಮಿತ್ರರಾಗ್ತಾರೆ. ಅಸಂಸ್ಕೃತರಾದವರಿಗೆ ಬಹಳ ಮಿತ್ರರಾಗಿ ಬಿಡ್ತಾರೆ. ಇದು ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಹಾಗೆ. ಸ್ವಲ್ಪ ಕಳ್ಳನಿಗೆ ಕಳ್ಳರ ಸಹವಾಸವೇ ಜಾಸ್ತಿ, ಸುಳ್ಳರಿಗೆ ಸುಳ್ಳರ ಸಹವಾಸವೇ ಜಾಸ್ತಿ. ಎಲ್ಲರೂ ಅವರವರ ಸ್ವಭಾವಕ್ಕೆ ತಕ್ಕಂತ ವ್ಯಕ್ತಿಗಳನ್ನೇ ಹೆಚ್ಚು ಒಪ್ಪಿಕೊಳ್ತಾರೆ. ಈ ಒಂದು ಸರ್ತಿ ಫೆಮಿನಿಸಂ ಶುರುವಾಯ್ತು ಅಂದ್ರೆ ಅವರ ಅಂತ ಮಾತುಗಳನ್ನ ಆಡುವವರ ಒಂದು ದೊಡ್ಡ ಕುಟುಂಬ ಇರುತ್ತೆ. ಎಲ್ಲ ಕಳ್ಕೊಂಡವರ ಕುಟುಂಬದ ತರ ಅದು ನಿರಾಶ್ರಿತ. ಈಗ ನೋಡಿ, ಅದು ರಾಮಾಯಣದಲ್ಲಿ ಆ ಮಾತು ಬರುತ್ತೆ. ಸುಗ್ರೀವನು ಹೆಂಡತಿ ರಾಜ್ಯ ಕಳ್ಕೊಂಡಿದ್ದ, ರಾಮನು ಹೆಂಡತಿ ರಾಜ್ಯ ಕಳ್ಕೊಂಡಿದ್ದ, ಅವರಿಬ್ಬರು ಮಿತ್ರರಾದ್ರು. ಆದ್ರದ್ದು ಒಳ್ಳೆ ಪರ್ಪಸ್ ಇಂದ ಆಯ್ತು. ಅವನು ವಾಲಿಯನ್ನ ಹಿಡಿಬಹುದಿತ್ತು. ಆದ್ರೆ ನ್ಯಾಯ ಅನ್ಯಾಯದ ವ್ಯವಸ್ಥೆಯಲ್ಲಿ ಭಕ್ತನನ್ನು ಉದ್ಧರಿಸ್ಬೇಕು ಅಂತ ರಾಮಚಂದ್ರ ಅದೊಂದು ಸಮಾನಶೀಲ ವ್ಯಸನೇಶ ಸಖ್ಯಂ. ಆದ್ರೆ ಕೆಟ್ಟ ಗುಣಗಳಿದ್ದಾಗ ಕೆಟ್ಟ ಗುಣಗಳುಳ್ಳವರೇ ಅಲ್ಲಿಗೆ ಪರಸ್ಪರ ಮಿತ್ರರಾಗ್ತಾರೆ ಅಂತ ಅನ್ನೋದು ಎಲ್ಲ ಕಾಲಕ್ಕೂ ಸತ್ಯ. ಹಾಗೆ ದುಷ್ಟ ಜನರ ಸಂಘವನ್ನ ಮಾಡಿ ಕಪಿಜಾತಿಯಂತೆ ಕೇವಲ ತನ್ನ ಹೆಣ್ಣು ಅಥವಾ ಮಕ್ಕಳು ಅನ್ನುವ ಪೋಷಣೆಯಲ್ಲೇ ಆಸಕ್ತಿಯಿಂದ ವಿಧಿ ನಿಷೇಧಗಳನ್ನ ಲೆಕ್ಕ ಮಾಡದೆ ಸ್ವೇಚ್ಛಾಚಾರದಿಂದ ಸುಖವನ್ನ ಅನುಭವಿಸುವುದು, ಸ್ವೇಚ್ಛಾಚಾರದಿಂದ ಸಂಪಾದನೆ ಮಾಡುವುದು. ಈಸಿ ಮನಿ, ಬಿಗ್ ಮನಿ, ಫಾಸ್ಟ್ ತಲೆ ಹೊಡೆದ್ರು ತೊಂದರೆ ಇಲ್ಲ, ನಮ್ಮನೆ ಗೋಡೆಯಲ್ಲಿ ಚಿನ್ನದ ಬಾಗಿಲು ಇರಬೇಕು ಅನ್ನೋದನ್ನ ಯೋಚನೆ ಮಾಡುವ ದುರ್ಬುದ್ಧಿಯ ಪರಾಕಾಷ್ಠೆಯ ದೊಡ್ಡ ಮಂದಿ ಎಲ್ಲ ದೊಡ್ಡ ದೊಡ್ಡ ಪೀಠದಲ್ಲಿ ಕೂತ್ಕೊಂಡು, ಪೀಠಾಂದ್ರನ ಅಧಿಕಾರದಲ್ಲಿ ಕೂತ್ಕೊಂಡು ಅದು ಸರಿ ಅಂತ ಸಮರ್ಥಿಸ್ತಾ ಇರ್ತಾರೆ. ವಿಧಿ ನಿಷೇಧಗಳ ಭಯ ಇರುವುದಿಲ್ಲ. ಸ್ವೇಚ್ಛಾಚಾರದ ವಿಷಯದಲ್ಲಿ ಅವರನ್ನ ಕಂಟ್ರೋಲ್ ಮಾಡುವವರಿಲ್ಲ. ತಾವು ತಮ್ಮ ಹತ್ತಿರದವರನ್ನೇ ಅವ್ರಿಗೆ ಇವರು ಕಾಗೆ ಗೂಬೆಯನ್ನು ಹೊಗಳುದು, ಗೂಬೆ ಕಾಗೆಯನ್ನು ಹೊಗಳುದು. ನೀನ್ ಎಂತ ದೊಡ್ಡ ಸಾಧಕ ಅಂತ ಆ ಸಾಹಿತಿ ಇವನನ್ನು ಹೊಗಳುದು, ಆ ಸಾಹಿತ್ಯ ಪುಸ್ತಕವನ್ನ ತೆಗೆದು ಇವನು ಹೊಗಳುದು. ನಮ್ಮಲ್ಲಿ ಇತ್ತೀಚೆಗೆ ಸುಮ್ನೆ ಹೇಳುದು, ಅಕ್ಕ ತಮ್ಮನನ್ನು ಹೊಗಳುತ್ತಾ ಇದ್ಲು, ಎಂತ ಭಾಷಣ ಮಾಡಿದ ಅಂತ. ಆ ಅಕ್ಕ ಒಂದ್ ಭಾಷಣ ಮಾಡಿದ್ಲು, ಅದನ್ನ ನೋಡಿ ತಮ್ಮ ಹೊಗಳುದು, ಎಂತ ಭಾಷಣ ಮಾಡಿದ್ಲು ಅಂತ. ಅದು ಕಾಗೆ, ಇದು ಗೂಬೆ, ಅಲ್ಲಿಗೆ ಸರಿ ಆಯ್ತು. ಹಾಗೆ ಅವನು ಸಾವು ಯಾವ ಕ್ಷಣದಲ್ಲಿ ಬರಬಹುದು ಅನ್ನುವುದನ್ನು ತಿಳ್ಕೊಳ್ಳದೆ ಸಾವಿನ ಕ್ಷಣ ಹತ್ತಿರ ಬಂದಾಗ್ಲೂ ಮತ್ತಷ್ಟು ಅನರ್ಥಕ್ಕೆ ಗುರಿಯಾಗುವಂತ ದುಸ್ಥಿತಿಯನ್ನು ತಂದುಕೊಳ್ತಾನೆ. ಕ್ವಚಿತ್ ಧ್ರುಮವತ್ ಐಹಿಕಾರ್ಥೇಶು ಗೃಹೇಶು ರಂಸ್ಯನ್ ಯಥಾ ವಾನರಃ ಸುತದಾರ ವತ್ಸಲಃ ವ್ಯವಾಯ ಕ್ಷಣಃ. ಮರದಿಂದ ಮರಕ್ಕೆ ಹಾರುವ ಕಪಿಗಳಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವನಿಗೆ ಈ ಕೆಲಸ ಶುರು ಮಾಡ್ತಾನೆ, ಆ ಕೆಲಸದಲ್ಲಿ ಯಾಕೋ ತೃಪ್ತಿ ಇಲ್ಲ, ಆ ಕೆಲಸದ ಇನ್ನೊಂದು ಕೆಲಸಕ್ಕೆ ಹಾರ್ತಾನೆ. ಅಲ್ಲಿ 4 ದಿವಸ ಆಗುತ್ತೆ, ಅವ ಏರೆಗಾವಿಯ ಅವು ಬಜಿ ಉಪದ್ರ ಎಡ್ದಾಲ ಸುಕೈಜ್ಜಿ ಅಂತ ಹೇಳ್ತಾನೆ. ಅದೊಂದು ತುಳುವಲ್ಲಿ ಒಂದು ಸಣ್ಣ ಮೀನ್ ತರ ಏನೋ ಬಂದಿತ್ತು. ಒಬ್ಬ ಕೆಲಸ ಮಾಡ್ತಿರ್ತಾನೆ, ಒಂದು ತೆಂಗಿನ ಎಳ್ನೀರು ಕತ್ತರಿಸ್ತಾ ಇರ್ತಾನೆ. ಅಲ್ಲ, ಒಂದು ಹೋಟ್ಲಲ್ಲಿ ಏನೋ ಕೆಲಸ ಮಾಡ್ತಿರ್ತಾನೆ. ಹೋಟ್ಲಲ್ಲಿ ಕೆಲಸ ಮಾಡುವಾಗ ಈರ್ದಾನಿ ಮುಲ್ಪ ನೀವೇನಿಲ್ಲಿ ಅಂತ ಕೇಳ್ತಾನೆ. ಮೊದ್ಲೇ ಅದು ಒಂದು ಹಿಟ್ಟಿನ ಗಿರಣಿಯಲ್ಲಿ ಇರ್ತಾನೆ, ಅಲ್ಲಿ ಯಾಕೆ ಬಿಟ್ಟಿನ್? ಅಯ್ಯೋ ಅದ್ ಯಾರು ಎತ್ತಿ ಹಾಕ್ಬೇಕು, ತಗ್ಗಿ ಇಳಿಸ್ಬೇಕು, ಬುಟ್ಟಿ ಎಳ್ಕೊಂಡ್ ಬರ್ಬೇಕು, ಎಷ್ಟು ಕಷ್ಟ. ಇದಾದ್ರೆ ನೋಡಿ, ಅವ್ನ್ ಕೇಳಿದ್ರು ಒಂದ್ ಸಣ್ಣ ತಟ್ಟೆಯಲ್ಲಿ 2 ಇಡ್ಲಿ, 1 ವಡೆ, 1 ಸಾಂಬಾರ್, ಇಷ್ಟು ಹೀಗ್ ತಂದ್ಕೊಟ್ರೆ ಆಯ್ತು, ವಾಪಸ್ ಹೋದ್ರೆ ಆಯ್ತು, ಏನು ಕಷ್ಟ ಇಲ್ಲ ಅಂತ ಹೇಳ್ತಾನೆ. ಒಂದು 10 ದಿವಸ ಬಿಟ್ಟು ಅವನು ಇಲ್ಲೆಲ್ಲೋ ಆಸ್ಪತ್ರೆಗೆ ಬಂದವನು, ಆಸ್ಪತ್ರೆಯ ಹೊರಗಡೆ ಇರುವ ಒಂದು ಎಳ್ನೀರ್ ಕುಡಿಯೋಣ ಅಂತ ಬಂದ್ರೆ ಆ ವ್ಯಕ್ತಿ ಇಲ್ಲಿ ಪ್ರತ್ಯಕ್ಷ, ಅವನಲ್ಲಿ ಕೆತ್ತುತ್ತಾ ಇರ್ತಾನೆ. ಅಯ್ಯೋ ಇಲ್ಲೇನ್ ಅಯ್ಯೋ ಅವು ಏರಿಯಾಗಾವಿಯೇ, ಅದು ಸಿಕ್ಕಾಪಟ್ಟೆ ಕಷ್ಟ, ಓಡಾಡಿ ಎಲ್ಲ ಕೈಕಾಲು ನೋವು ಬಂದ್ಬಿಟ್ಟಿತ್ತು.
ಅದಕ್ಕೆ ಇದು ನೋಡಿ, ಕೆತ್ತುದು ಕೊಡುದು ಇದೇ ಸುಲಭ ಅಂತ. ಕೊನೆಗೆ ಅದನ್ನು ಕೊಟ್ಟವನೇ ಹಾಗೆ ಒಂದು 10 ಕಡೆಗಳಲ್ಲಿ ಅವನೊಂದು 10 ತಿಂಗಳಲ್ಲಿ ಒಂದು 20 ಕೆಲಸ ಬದಲಾಯಿಸಿರ್ತಾನೆ. ಎಲ್ಲಿ ನೋಡಿದ್ರೆ ಅವ್ನಿಗೆ ಹಿಂದಿನ ಕೆಲಸ ಇಂಟ್ರೆಸ್ಟ್ ಇಲ್ಲ, ಯಾವ್ದೋ ಹೊಸ್ತು ಮಾಡ್ಬೇಕಂತ. ಇದು ಮನುಷ್ಯನ ಸ್ವಭಾವ ಕೂಡ. ಅದು IT ಕಂಪನಿಗಳ ರೋಗ. ಇಲ್ಲಿಂದ ಈ ಕಂಪನಿಗೆ ಹಾರ್ದ, ಅಲ್ಲಿಂದ ಇನ್ನೊಂದು ಕಂಪನಿಗೆ ಹಾರ್ದ, ಅಲ್ಲಿಂದ ಮತ್ತೊಂದು ಕಂಪನಿಗೆ ಹಾರ್ದ. ಅದು ಈಗ ಎಲ್ಲಾ ಕ್ಷೇತ್ರಕ್ಕೂ ಹಾಗೆ ಆಗಿದೆ. ಟೀಚರ್ಸ್ಗಳು ಒಂದೊಂದ್ಸಲ ಹಾಗೆ ಅನ್ಸುತ್ತೆ. ಇಲ್ಲಿ ಸಂಬಳ ಕಮ್ಮಿ ಆಯ್ತು ಅಂದ್ರೆ ಇನ್ನೊಂದೆಡೆ ಹಾರುದು, ಅಲ್ಲಿ ಕಮ್ಮಿ ಆಯ್ತು ಇನ್ನೊಂದ್ ಕಡೆ ಹಾರುದು. ಎಲ್ಲಿ ಜಾಸ್ತಿ ಅಧ್ಯಾಪಕ ವೃತ್ತಿ ಅನ್ನೋದು ಅದು ಸಂಬಳ ಜಾಸ್ತಿ ಕಮ್ಮಿ ಪ್ರಶ್ನೆ ಇರೋದು, ಆತ್ಮತೃಪ್ತಿಗೆ ಮಾಡುವ ಕೆಲಸ. ಅದು ನನ್ನ ಕರ್ತವ್ಯ ಅಂತ ಮಾಡ್ಬೇಕಾದ ಕೆಲಸ. ಅದರಲ್ಲಿ ಈಗ ಎಲ್ಲೋ ಊರಿಂದ ಊರಿಗೆ ಅನಿವಾರ್ಯವಾಗಿ ನಾವು ಟ್ರಾನ್ಸ್ಫರ್ ಆಗ್ಬೇಕಾಯ್ತು, ಅಥವಾ ಇನ್ನೇನು ಮನೆಯಲ್ಲಿ ತಂದೆ ತಾಯಿಗಳ ಅನಿವಾರ್ಯ ಊರಲ್ಲಿ ಉಳ್ಕೊಳ್ಬೇಕು, ಏನೋ ಒಂದು ಕಾರಣಕ್ಕೆ ಅನಿವಾರ್ಯ ಅಂತಂದಾಗ ನಾವು ಊರು ಬಿಟ್ಟು ಹೋಗುವ ಪ್ರಸಂಗ ಬಂದ್ರೆ, ಅಥವಾ ಈ ಸರ್ಕಾರದಿಂದ ಟ್ರಾನ್ಸ್ಫರ್ಗಳು ಅಂತ ಏನೋ ಬಂದಾಗ ನಾವು ಹೋಗ್ಬೇಕಾದದ್ದು ಬಿಟ್ರೆ, ಇವನೇ ಆಯ್ಕೆ ಮಾಡ್ಕೊಂಡು ಒಂದ್ ಕೆಲಸದಿಂದ ಇನ್ನೊಂದ್ ಕೆಲ್ಸಕ್ಕೆ ಹಾರುದು. ಅಲ್ಲಿ ಟ್ರಾನ್ಸ್ಫರ್ ಅಂದ್ರೆ ಅದೇ ಕೆಲ್ಸಕ್ಕೆ ಹಾಕ್ತಾರೆ. ಅವ್ರು ಬ್ಯಾಂಕಿಂದ ತೆಗೆದು ಟೀಚರ್ ಪೋಸ್ಟಿಗೆ ಹಾಕಲ್ಲ, ಟೀಚರ್ ಪೋಸ್ಟಿಂದ ತೆಗೆದು ಪೊಲೀಸ್ ಪೋಸ್ಟಿಗೆ ಹಾಕಲ್ಲ. ಅದು ಆಯಾ ಕೆಲಸದಲ್ಲೇ ಬೇರೆ ಊರಿಗೆ ಹಾಕ್ತಾರೆ ಅಷ್ಟೇ. ಇದು ಹಾಗಲ್ಲ, ಒಂದು ಕೆಲಸದಲ್ಲೂ ಅವನಿಗೆ ತೃಪ್ತಿ ಇಲ್ಲ, ಒಂದು ಕಡೆಯೂ ಅವನು ಚೆನ್ನಾಗಿ ನಿರ್ಧಾರ ಮಾಡಲ್ಲ. ಇದು ಅವನ ಜೀವನದ ಐಹಿಕ ಸುಖಗಳಿಗೋಸ್ಕರ ಕೆಲಸಗಳನ್ನ ಬದಲಾಯಿಸ್ತಾನೆ, ನೆಲೆಗಳನ್ನ ಬದಲಾಯಿಸ್ತಾನೆ. ಎಲ್ಲವೂ ಅವನಿಗೆ ಹೊಸ್ತು ಬಂದ ತಕ್ಷಣ ಹಳೇದ್ ಮರ್ತು ಬಿಡ್ತಾನೆ. ಹಳೇದ್ರಿಂದ ತನಗೆ ಉಪಕಾರ ಆಗಿದ್ರು ಅದನ್ನ ಮರ್ತು ಬಿಡ್ತಾನೆ. ಈಗ ತಕ್ಷಣಕ್ಕೆ ಯಾವ್ದ್ರಿಂದ ಸಿಗುತ್ತೋ ಅದು ವಸ್ತುಸ್ಥಿತಿ. ಅದು ಈಗಕ್ಕೆ ಭಾರಿ ಉಪದೇಶ ಮಾಡ್ತಿರ್ತಾನೆ, ಯಾವಾಗ್ಲೂ ವಸ್ತುಸ್ಥಿತಿಯಲ್ಲಿ ಇರ್ಬೇಕು. ನಾವು ಹಿಂದಿದ್ದು ಮುಂದಿದ್ದಲ್ಲಿ ಯೋಚನೆ ಮಾಡ್ಕೊಂಡು ಹಾಳು ಮಾಡಿರೋದು ಅದು ಸರಿ, ಆದ್ರೆ ಅದರ ಬಗ್ಗೆ ಮರೀಬೇಕು ಅಂತ ಅರ್ಥ ಅಲ್ಲ. ಅದರ ಬಗ್ಗೆ ವ್ಯಥೆ ಮಾಡಬಾರ್ದು ಅಂತ ಅಷ್ಟೇ ಅರ್ಥ ಹೊರತು, ಅದ್ ನೆನ್ಪಿರ್ಬೇಕು. ಎಷ್ಟು ಜನರಿಂದ ಉಪಕಾರ ಆಗಿರುತ್ತೋ ಅವರೆಲ್ಲರೂ ಇಲ್ಲಿ ತನಕ ಬರ್ಲಿಕ್ಕೆ ನಮಗೆ ಹೆಗಲು ಕೊಟ್ಟಿದ್ದಾರೆ ಅಂತ ಅರ್ಥ. ಆದ್ರೆ ಇವನು ಅದನ್ನ ಮರ್ತು ತನ್ನ ಜೀವನದ ಪ್ರತಿ ಕ್ಷಣವನ್ನು ಸುಖ ಅನುಭವಿಸುವುದಕ್ಕೆ ಮೀಸಲಾಗಿ ಒದ್ದಾಡ್ತಾನೆ ಹೊರತು ಸುಖದ ನಿಜವಾದ ಸೌಕರ್ಯವನ್ನ ಅವನು ಜೀವನದಲ್ಲಿ ಅದಕ್ಕೆ ಮಹತ್ವ ಕೊಟ್ಟು ಬದುಕುವುದಿಲ್ಲ. ಅದರಿಂದಾಗಿ ಅವನ ಜೀವನ ಹೀಗೆ ಅನರ್ಥಗಳ ಪಟ್ಟಿಯಲ್ಲಿ ಸಾಕ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಸಾಕು. ಮತ್ತೆ ನಾಳೆ ಇಲ್ಲಿಂದ ಮುಂದಿನ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಸಮರ್ಪಯಾಮಿ ಮಂತ್ರ ವಿವಸ್ಸು ಮಂಗಲಾಃ ಕ್ಷೇಮಂ ನ ವಿಂದ್ರಂತು ವಿನಾಯ ದರ್ಪಣಂ ತಸ್ಮೈ ಸುಭದ್ರಸ್ಸವಸೇ ನಮೋ ರತ್ನಾಕರಂ ರತ್ನಹರಿಃ ರತ್ನಾಜಿನೋ ರತ್ನನಾಮಕಂ ಬ್ರಹ್ಮೇಣ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಲಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ನಾಳೆ ನಾಳಿದ್ದು 2 ದಿವಸ, ನಾಳೆ ನಾಳಿದ್ದು 2 ದಿವಸ ಇರಲ್ಲ. ನಾಳೆ ಅದರ ನಾಳಿದ್ದು ಮತ್ತೆ ಪಾಠ ಶುರು ಮಾಡುದು.